ನಮಸ್ಕಾರ ವೀಕ್ಷಕರೇ, ಗರುಡ ಟಿವಿಯ ಈ ವಿಶೇಷ ಕಾರ್ಯಕ್ರಮ ನಮ್ಮ ವಾದ ಸಂವಾದ ಅನ್ನೋ ಈ ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ನಮ್ಮೊಂದಿಗೆ ಈಗ 4 ದಿಗ್ಗಜರಿದ್ದಾರೆ. ಅವರವರ ಕ್ಷೇತ್ರದಲ್ಲಿ ಅವರು ಹೆಸರುವಾಸಿಯಾಗಿದ್ದಾರೆ. ಈಗ ನಾನು ಅವ್ರನ್ನ ಸಂತೋಷದಿಂದ ನಮ್ಮ ಸ್ಟುಡಿಯೋಗೆ ಆಹ್ವಾನಿಸ್ತಾ ಇದ್ದೀನಿ. ಮೊದಲನೇದಾಗಿ ಶ್ರೀ ಶ್ರೀನಿವಾಸ್ ಕೋಟ್ಯಾನ್ ಅಂತ ಹೇಳಿ, ಇವರು ಪ್ರಧಾನ ಕಾರ್ಯದರ್ಶಿಗಳು, ಬಿಜೆಪಿ ಧಾರವಾಡ ನಗರ ಘಟಕದ ಪ್ರಧಾನ ಕಾರ್ಯದರ್ಶಿಗಳು. ಸರ್, ತಮಗೆ ಸ್ವಾಗತ. ಈಗ ನನ್ನ ಪಕ್ಕದಲ್ಲಿ ಶ್ರೀ ಶರಣು ಅಂಗಡಿಯವರಿದ್ದಾರೆ, ವಕೀಲರು ಹಾಗೆ ನಿರ್ದೇಶಕರು, ಆಹಾರ ಸರಬರಾಜು ನಿಗಮ, ಕರ್ನಾಟಕ ಸರ್ಕಾರ. ಸರ್, ತಮಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ನನ್ನ ಸ್ನೇಹಿತರು ಹಾಗೂ ನನ್ನ ಪಕ್ಕಕ್ಕೆ ಒಬ್ಬ ಹೆವಿ ವೇಟ್ ಪರ್ಸನ್ ಕೂತ್ಕೊಂಡಿದ್ದಾರೆ, ಡಾಕ್ಟರ್ ವೆಂಕನಗೌಡ ಪಾಟೀಲ್ ಅಂತ ಹೇಳಿ, ಸಿಟಿಜನ್ ಫಾರ್ ಡೆಮಾಕ್ರಸಿ ರಾಜ್ಯ ಕಾರ್ಯದರ್ಶಿಗಳು. ಸರ್, ಸ್ವಾಗತ ತಮಗೆ. ಹಾಗೆ ವಾಗ್ಮಿ, ಮಹಾನ್ ಮಾತುಗಾರ ಶ್ರೀ ಲಕ್ಷ್ಮಣ್ ಬಕ್ಕಾಯಿ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡೋಕ್ಕೆ ನನಗೆ ಖುಷಿ ಆಗ್ತದೆ. ಅವರು ಅಧ್ಯಕ್ಷರು, ಉತ್ತರ ಕರ್ನಾಟಕ ಹೋರಾಟ ಸಮಿತಿ. ಸರ್, ತಮಗೂ ಸ್ವಾಗತ. ಈಗ ಒಂದು ವಾದ, ಒಂದು ಸಂವಾದ. ಸಮ್ ಅಂದರೆ ಇಂಗ್ಲೀಷ್ನಲ್ಲಿ ತಗೊಂಡ್ರೆ ಕೆಲವು ಅಂತ ಹೇಳ್ತದೆ. ಹಾಗೆ ಇಲ್ಲಿ ಕೆಲವು ವಾದಗಳನ್ನು, ವಿವಾದಗಳನ್ನು ನಾವು ಮಾತನಾಡ್ತಾ ಇದರಿಂದ ಸಿಗೋದು ಮಾತ್ರ ಒಂದು ನಾಲೆಜ್ ಅಂತ ಹೇಳ್ತಾನೆ. ಹಾಗೆ ಈಗ ನಾನು ಫಸ್ಟು ಒಂದು ಪ್ರಶ್ನೆಯನ್ನು ಫಸ್ಟ್ ಶ್ರೀನಿವಾಸ್ ಕೋಟ್ಯಾನ್ ಅವರಿಗೆ ಇಡ್ತಾ ಇದ್ದೇನೆ. ಸರ್, ಕೊರೋನಾ ಮಹಾಮಾರಿಯನ್ನು ಈ ಭಾರತ ಸಮರ್ಪಕವಾಗಿ, ಭಾರತ ಹಾಗೂ ಕರ್ನಾಟಕ ನಿಭಾಯಿಸ್ತಾ ಇದೆಯಾ ನಿಮ್ಮ ಪ್ರಕಾರ? ನಿಸ್ಸಂಶಯವಾಗಿ ಹೌದು. ಅವರು ಸದೃಢವಾಗಿ ಅದನ್ನು ಎದುರಿಸ್ತಾ ಇದ್ದಾರೆ. ಅದರದ್ದು ಡಿಟೇಲ್ ಆಗಿ ನಾನು ಬರ್ತಾ ಇದ್ದೇನೆ, ನಿಮ್ಗೆ ಮುಂದೆ ನಾನು ಹೇಳ್ತೀನಿ ಸರ್. ಡೆಫಿನೆಟ್ಲಿ ಹೇಳ್ತೀನಿ, 100%. ಸೊ ಈ ವಿಚಾರದಲ್ಲಿ ನೀವು ಹೇಳ್ತೀರಾ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಆಕ್ಟಿವ್ ಇದೆ, ಅವರ ಸಾಮರ್ಥ್ಯ ಮೀರಿ ಅವರು ಅದನ್ನು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಸರ್. ಓಕೆ ಸರ್. ಡಾಕ್ಟರ್ ಪಾಟೀಲ್, ಈಗ ಇದೇ ವಿಚಾರ ತಮ್ಮ ಕೇಳ್ತಾ ಇದ್ದೀನಿ, ನಿಭಾಯಿಸ್ತಾ ಇದೆಯಾ? ಅದನ್ನು ಹೇಳೋದಕ್ಕಿಂತಲೂ ಅನುಭವದೊಳಗೆ ನೀವು ಕಂಡುಕೊಂಡ ದಿನ ಮಾಧ್ಯಮಗಳು ಅಥವಾ ದಿನನಿತ್ಯ ಬರ್ತಕ್ಕಂಥ ಏನು ಕಣ್ಣಿಂದ ನೇರವಾಗಿ ನೋಡ್ತಕ್ಕಂಥ ಘಟನಾವಳಿಗಳನ್ನ ನೋಡಿದ್ರೆ ಭಾಳ ಸ್ಪಷ್ಟ ಆಕೈತಿ. ಆಮೇಲೆ ಇಷ್ಟಕ್ಕೂ ಸಹಿತ ಸ್ನೇಹಿತರು ಅವರು ಭಾಳ ಯಶಸ್ವಿಯಾಗಿ ಅವ್ರು ನಿಭಾಯಿಸಕತ್ತಾರ ಅಂತ ಹೇಳ್ತಾರೆ. ಅವರು ಇನ್ನಷ್ಟು ಅದ್ರ ಮೇಲೆ ಬೆಳಕು ಚೆಲ್ಲಲಿ ಅಂತೇಳಿ ನಾ ಆಸೆ ಪಡ್ತೀನಿ. ಯಾಕಂದ್ರೆ ಇಬ್ಬರು ಒಳ್ಳೆ ಗೆಳೆಯರದಾರ, ಗದಿ ಭಾಳ ಅವರ ಬೆಳವಣಿಗೆಗೆ. ಹೀಗಾಗಿ ಈ ಒಟ್ಟು ಚರ್ಚೆ ಒಳಗಡೆ ಒಂದು ನನ್ನ ವಿಚಾರಗಳನ್ನು ಹಂಚ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ, ನಾ ಹೇಳೋದಕ್ಕಿಂತ ಹೆಚ್ಚಾಗಿ ಈ ಒಟ್ಟು ಸಂವಾದದಲ್ಲಿ ನಾ ಅವರಿಂದ ಕೇಳೋದಕ್ಕೆ ಹೆಚ್ಚು ಇಷ್ಟಪಡ್ತೇನೆ. ಹೀಗಾಗಿ ನಾನು ಇವತ್ತು ಹೆಚ್ಚಾಗಿ ಕೇಳಿಸ್ಕೊಳ್ತೇನೆ ನಾನು ಮಾತಾಡೋದಕ್ಕಿಂತ. ಸರ್, ಶರಣೋಗಿ ಸರ್, ಅದೇ ಪ್ರಶ್ನೆ ತಗೊಳ್ತಾ ಇದ್ದೀನಿ, ಸಮರ್ಪಕವಾಗಿ ನಿಭಾಯಿಸ್ತಾ ಇದ್ದಾರೆ? ಖಂಡಿತವಾಗ್ಲೂ ಭಾಳ ಸಮರ್ಪಕವಾಗಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಭಾಳ ಪ್ರಬಲವಾಗಿ ಈ ಕೊರೋನಾನ ಮಹಾಮಾರಿಯನ್ನು ತಡೆಗಟ್ಟಲಿಕ್ಕೆ ಹಲವಾರು ಕ್ರಮಗಳನ್ನು ತೆಗೆದುಕೊಂಡಿದೆ. ಅದು ನಿಮಗೆ ಡೀಟೇಲ್ ಆಗಿ ಗೊತ್ತಾಗುತ್ತೆ. ನಮ್ಮ ವೆಂಕನಗೌಡರು ಸರ್ ಆಗಲೇ ಹೇಳಿದರು, ನಾವು ಅನುಭವಿಸಿದ್ದೇವೆ ಅಂತ. ಖಂಡಿತವಾಗ್ಲೂ ಆ ಮಹಾಮಾರಿ ಭಾಳ ಎಫೆಕ್ಟಿವ್ ಆಗಿದೆ. ಒಂದನೇ ಅಲೆ ಅಂತೂ ಭಾಳ ತೀವ್ರವಾಗಿ ನಾವು ಸಮರ್ಪಕವಾಗಿ ಅದನ್ನು ಎದುರಿಸಿದ್ವಿ. ಎರಡನೇ ಅಲೆ ಅನ್ಎಕ್ಸ್ಪೆಕ್ಟೆಡ್ ಇದು. ಅಂದರೆ ಯಾವ ರೀತಿ ಬಂದಿದೆ ಅಂದರೆ ಭಾಳ ಅಂದರೂ ನಾವು ಪದೇ ಪದೇ ಅಡ್ವರ್ಟೈಸ್ಮೆಂಟ್ಸು, ಎಲ್ರಿಗೂ ಜನರಿಗೆ ತಿಳುವಳಿಕೆ ಹೇಳೋದು, ಸೋಷಿಯಲ್ ಡಿಸ್ಟೆನ್ಸ್ ಇರುವಂಥದ್ದು ಎಲ್ಲನೂ ಹೇಳಿದೆ. ಆದರೂ ಎರಡನೇ ಅಲೆ ರೂಪಾಂತರವಾಗಿ ಬಂದಿರುವಂಥದ್ದು ಇನ್ನೂ ಸಮರ್ಪಕವಾಗಿ ಮಾಡ್ತಾ ಇದ್ದಾರೆ, ಮಾಡ್ತೀವಿ. ಬಕ್ಕಾಯಿ ಸರ್, ಇದೇ ಪ್ರಶ್ನೆ ತಮಗೆ. ಸರ್ಕಾರ ಆಕ್ಟಿವ್ ಆಗಿ ನಿಭಾಯಿಸ್ತಾ ಇದೆಯಾ? ಇಂಗ್ಲೀಷ್ನಾಗ ಒಂದು ಮಾತು ಬರ್ತದೆ,
operation is success, but patient death. Of course, effort is going on very seriously, no doubt at all. But problem is, lack of coordination in between administrators and governing body. Number one. Second wave, ಸರ್ಕಾರದ ರಚಿಸಿದಂಥ ಎಕ್ಸ್ಪರ್ಟ್ ಕಮಿಟಿ ರಿಪೋರ್ಟ್ ಕೊಟ್ಟದ್ದು ನವಂಬರ್. ಬಟ್ ನವಂಬರ್ ಟು ಫೆಬ್ರವರಿ ತನಕ ಯಾವುದೇ ಅಡ್ಮಿನಿಸ್ಟ್ರೇಟರ್ಸ್ ಆಗಲಿ ಗವರ್ನಿಂಗ್ ಬಾಡಿ ಇದ್ರ ಬಗ್ಗೆ ಸೀರಿಯಸ್ ಥಿಂಕು ಮಾಡಲಿಲ್ಲ, ಆ್ಯಕ್ಷನ್ ತಗೊಳ್ಬೇಕಾ. ಬೆಸ್ಟ್ ಎಕ್ಸಾಂಪಲ್ 5 ರಾಜ್ಯಗಳ ಚುನಾವಣೆ ಗಜಿಬಿಜಿ ಎಲ್ಲ ಹೋರಾಟದಲ್ಲಿ ಅವರು ಭಾಳ ತಲ್ಲೀನಾಗಿದ್ದರಿಂದ ಇಲ್ಲಿ ಸ್ವಲ್ಪ ನೆಗ್ಲಿಜೆನ್ಸ್ ಆಯಿತು ಅಂತ ನನಗೆ 100% ಫುಲ್ ಆಗ್ತದೆ. ಥರ್ಡ್, ಅಫ್ಕೋರ್ಸ್ governing body would not, because this is their duty or not. But what is the prime duty of the administrators in the name of ruling class? Entire government report bittada. Expert committee ಇದೆ, squad ಇದೆ, medical team ಇದೆ. At ಇದ್ದಾಗೂ ಕೂಡ they are not taking proper action regarding the COVID control. ಕರೆಂಟ್ ಕರ್ನಾಟಕದಲ್ಲಿ ನೋಡ್ತಾ ಇರ್ಬೋದು, ಇತ್ತೀಚಿನ ಕೆಲವೊಂದು ಸ್ಟೇಟ್ಮೆಂಟ್ ನೋಡಿದರೆ there is no coordination between governing body members also. ಅಡ್ಮಿನಿಸ್ಟ್ರೇಟಿವ್ ಮೆಂಟಲ್ ಬೇರೆ, CM ಮಿನಿಸ್ಟರ್ ಬೇರೆ. ಸೊ ಹೀಗಾಗಿದ್ರಿಂದ ಪಬ್ಲಿಕ್ಕಿಗೆ ಅದನ್ನು ಎದುರಿಸಲಿಕ್ಕೂ ಆಗ್ತಾ ಇಲ್ಲ, ಸಹಿಸಲಿಕ್ಕೂ ಆಗ್ತಾ ಇಲ್ಲ. ಸೊ ಒಟ್ಟೆ ನನ್ನ 100% ಅಬ್ಸರ್ವ್ ಪ್ರಕಾರ ನಾನು ಗವರ್ನಿಂಗ್ ಬಾಡಿ ಮೇಲೆ ಬ್ಲೇಮ್ ಮಾಡೋದಕ್ಕಿಂತ ರೂಲಿಂಗ್ ಕ್ಲಾಸ್ ಮೇಲೆ ನನ್ನ ಭಾಳ ನನ್ನ ಟಾರ್ಗೆಟ್ ಇದೆ. ಕಾರಣ ಅಕಾರ್ಡಿಂಗ್ ಟು ಡೆಮೋಕ್ರೆಟಿಕ್ ಪಾಲಿಸಿ, ರೂಲಿಂಗ್ ಕ್ಲಾಸ್ ಈಸ್ ಮೋರ್ ಪವರ್ಫುಲ್ ದ್ಯಾನ್ ಗವರ್ನಿಂಗ್ ಬಾಡಿ ಇನ್ ಆಲ್ ರೆಸ್ಪೆಕ್ಟ್. Governing body name for governing body, it is just managing the things. But the entire root cause nalle deep rooted in the name of government machinery ಯಾರು ಆಕ್ಟಿವ್ ಆಗಿ ಪರ್ಸನ್ ಮಾಡಬೇಕಾಗಿತ್ತು ಅದು ಫೇಲ್ಯೂರ್ ಆಗ್ತದೆ. ಬೆಸ್ಟ್ ಎಕ್ಸಾಂಪಲ್ ಚಾಮರಾಜ್ ಅಂಡ್ ಮೈಸೂರು ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಬರ್ತಾ ಇದೆ. ದಿಸ್ ಈಸ್ ಮೈ ವ್ಯೂ. ಸರ್ ಇದಕ್ಕೆ ನಾನು ಒಂದು ಪಾಯಿಂಟ್ ಹೇಳ್ಬೋದು ಸರ್. ಓಕೆ ಸರ್, ಅವರು ನಮ್ಮ ಹಿರಿಯರು ಒಂದು ಮಾತಾಡಿದರೆ ನಮ್ಮದು ಸಿಸ್ಟಮ್ ಕಾರ್ಯಾಂಗ ಮತ್ತು ನ್ಯಾಯಾಂಗದ ಮೇಲೆ ವರ್ಕ್ ಆಗ್ತದೆ ಸರ್. ಕಾರ್ಯಾಂಗ, ನ್ಯಾಯಾಂಗ, ಶಾಸಕಾಂಗ ಅವರು ಒಪ್ಕೊಂಡ್ರು, ಒಂದು ಒಳ್ಳೆ ತೀರ್ಮಾನಗಳನ್ನು ತಗೊಂಡಿದ್ದಾರೆ. ಅವರು ಶಾಸಕಾಂಗ ಆಲ್ಮೋಸ್ಟ್ ಎಲ್ಲ ತಿಳಿದೆ, ಬಟ್ ಅದಕ್ಕೆ ಕಾರ್ಯಾಂಗದಲ್ಲಿ ಸಮಸ್ಯೆ ಇದೆ ಅಂತ ಅವ್ರು ಖುದ್ದಾಗಿ ಅವರೇ ಒಪ್ಕೊಂಡ್ರು. ನಾನು 2 ಮಾಹಿತಿ ಶೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ ಸರ್. 2 ಮಾಹಿತಿ. 2019 ಕೋವಿಡ್ ಇದೆ, ಅಂದರೆ 20 ಬಂತು ನಮ್ಮ ಇಂಡಿಯಾಕ್ಕೆ. ನಿಮಗೊಂದು ವಿಷಯ ಹೇಳ್ತೇನೆ, 2020 ಮಾರ್ಚ್ವರೆಗೆ ನಮ್ಮ ಇಡೀ ದೇಶದ ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿರೋ ವೆಂಟಿಲೇಟರ್ ಸಂಖ್ಯೆ ಹೇಳಿದ್ರೆ ನಿಮಗೆ ತಲೆಣ ಆಗ್ತದೆ. 8,200 ನಂಬರ್ ಇದ್ದು ಸರ್. ಇಡೀ ದೇಶದಲ್ಲಿ ವೆಂಟಿಲೇಟರ್ ಸಂಖ್ಯೆ 8,200. ಇವತ್ತು ಒಂದು ದಿನಕ್ಕೆ 2 ಲಕ್ಷ ಪೇಷಂಟ್ ಬರ್ತಾ ಇದ್ದಾರೆ ಸರ್. ನಮ್ಮ ತಲೆಗೆ ಏನು ಬಂದ್ಬಿಡ್ತೈತಿ, ವೆಂಟಿಲೇಟರ್ ಬೇಕು. 8,000 ಇದ್ದಿದ್ದು ಇವತ್ತು ನಿಮಗೆ ಇದ್ದದ್ದು ಫ್ಯಾಕ್ಟ್ ಕೊಡ್ತೇನೆ ನಾನು. ವಿ ಆರ್ ರನ್ನಿಂಗ್ ಅರೌಂಡ್ 3.5 lakh to 4 lakh ವೆಂಟಿಲೇಟರ್ಸ್. 1 ವರ್ಷದಲ್ಲಿ ಇದನ್ನು ಸಾಧನೆ ಮಾಡಿದೆವು. ಕೇಂದ್ರ ಸರ್ಕಾರ ಯಾವ ರೀತಿಯಲ್ಲಿ ಎಫರ್ಟ್ ಹಾಕಿದೆ ಅಂತ ನಿಮ್ಗೊಂದು ಮಾಹಿತಿ, ಚಿಕ್ಕ ಮಾಹಿತಿ ಕೊಡ್ತೇನೆ. 2ನೇ ಮಾಹಿತಿ ಕೊಡ್ತೀನಿ, ಆಕ್ಸಿಜನ್. ದ ಮೇನ್ ಪ್ರಾಬ್ಲಮ್ ಸರ್, ಬೆಡ್ ಎಲ್ಲಿ ಬೇಕಾದ್ರೂ ನಾವು ಇಲ್ಲಿ ಬೆಡ್ ಹಾಕ್ಬೋದು ಸರ್. ಬೆಡ್ ಪ್ರಾಬ್ಲಮ್ ಇಲ್ಲ ಸರ್, ಆಕ್ಸಿಜನ್ ವಿತ್ ಬೆಡ್ ಬೇಕು, ವೆಂಟಿಲೇಷನ್ ವಿತ್ ಬೆಡ್ ಬೇಕು. ನಿಮ್ಗೊಂದು ಸ್ಮಾಲ್ ಇನ್ಫಾರ್ಮೇಷನ್ನು, ಇಡೀ ದೇಶದಲ್ಲಿ 700 ಟನ್ ಆಕ್ಸಿಜನ್ ಮ್ಯಾನುಫ್ಯಾಕ್ಚರ್ ಆಗ್ತಿತ್ತು ಸರ್. ಎಷ್ಟು ಹೇಳಿ? 700, ಓನ್ಲಿ 700. ಬಿಫೋರ್ ಕೊರೋನಾ 700 ಟನ್ ಆಕ್ಸಿಜನ್ ಇತ್ತು. ಈ ಆಕ್ಸಿಜನ್ ಅಲಾಂಗ್ ವಿತ್ ಮೆಡಿಕಲ್ಸ್ ಇಂಡಸ್ಟ್ರಿಗಳಿಗೂ ಸಪ್ಲೈ ಆಗ್ತಿತ್ತು ಸರ್. ಯಾವಾಗ ಇದು ಕೊರೋನಾ ಬಂದ ಮೇಲೆ ಇವತ್ತಿಗೆ ನೀವು ಬೇಕಾದ್ರೆ ಗೂಗಲ್ ಮಾಡಿರಿ, ಇಂಡಿಯಾ ಈಸ್ ನಾಟ್ ಇನ್ ಶಾರ್ಟೇಜ್ ಆಫ್ ಆಕ್ಸಿಜನ್. ನಮ್ಮ ಆಕ್ಸಿಜನ್ಗೆ ಎಲ್ಲೂ ಶಾರ್ಟೇಜ್ ಇಲ್ಲ. ಆದರೆ ಆಕ್ಸಿಜನ್ ಯೂನಿಟ್ಟಿಂದ ಈಗ ನಮ್ಮ ಆಕ್ಸಿಜನ್ ಯೂನಿಟ್ಗಳು ಎಲ್ಲಿದ್ದಾವೆ? ಮೋಸ್ಟ್ ಆಫ್ ದ ಈಸ್ಟರ್ನ್ ಆಫ್ ದ ಕಂಟ್ರಿ, ಲೈಕ್ ಬಂಗಾಳು, ಒಡಿಸ್ಸಾ, ಆ ಕಡೆ ಎಲ್ಲ ಇದ್ದಾವೆ. ಅಲ್ಲಿಂದ ಇಲ್ಲಿಗೆ ಅದು ಟ್ರಾನ್ಸ್ಪೋರ್ಟೇಷನ್ ಆಗೋಕ್ಕೆ ಅದಕ್ಕೊಂದು ಮೆಥಡ್ ಇದೆ ಸರ್. ಅದು ಹಂಗೆ ಸುಮ್ಮನೆ ಗ್ಯಾಸ್ ತುಂಬಿಸಿ ಕಳ್ಸಕ್ಕೆ ಬರೋಲ್ಲ. ಇಟ್ ಶುಡ್ ಬಿ ಫ್ರೀಸ್ಡ್ ಅಂಡರ್ -150 ಡಿಗ್ರಿ. ನಮ್ಮ ಹತ್ರ ಫೆಸಿಲಿಟಿ ಇದ್ದಾವೆ, ಎಲ್ಲ ಇದ್ದಾವೆ. ಕೊರತೆ ಏನಾಗಿದೆಪ್ಪ ಅಂದರೆ ಆ ಟೈಮಲ್ಲಿ ನಾವು ವಿಚಾರ ಮಾಡಿ ಸರ್, ಒಂದು ಮನೇಲಿ 5 ಜನ ಇರ್ತದೆ, 20,000 ಜನ ಊಟಕ್ಕೆ ಬಂದರೆ ಏನು ಮಾಡ್ಬೋದು ಮನೆಯವರು? ಅಡುಗೆ ಮಾಡೋಕ್ಕೆ ಸಾಮಾನೆಲ್ಲ ಪಾತ್ರೆಲ್ಲ ಬೇಕಲ್ಲ, ಏನಾದರೂ ಅದಕ್ಕೊಂದು ವ್ಯವಸ್ಥೆ ಇರಬೇಕು. ಸೊ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ತಮ್ಮ ಶ್ರಮ ಮೀರಿ ಇದ್ರ ಮೇಲೆ ಎಫರ್ಟ್ ಹಾಕಿದ್ದಾವೆ, ಅವ್ರು ಕೆಲಸ ಮಾಡ್ತಿದ್ದಾರೆ. ಎಲ್ಲರೂ ಹಿರಿಯರು ಹೇಳಿದಾಗ ಆಗಿದ್ದಾವೆ. ಅದ್ರ ಬಗ್ಗೆ ನಾನು ಏನು ಕಾರ್ಯಾಂಗ, ನ್ಯಾಯಾಂಗ, ಶಾಸಕಾಂಗ ಕೂಡಿ ವರ್ಕ್ ಮಾಡುವಂಥ ಒಂದು ಸಿಸ್ಟಮ್ನಾಗ ಶಾಸಕಾಂಗ ಮತ್ತು ಕಾರ್ಯಾಂಗದಲ್ಲಿ ಸಮನ್ವಯತೆ ಇಲ್ಲ, ನಾನು ಒಪ್ಕೋತೇನೆ. ಆದರೆ ಇದೆಲ್ಲರಿಗೂ ಹೊಸದೇ ಸರ್.
ಕೋವಿಡ್ ಯಾರಿಗೂ ಇದು ದಿನ ಬಂದಿದ್ದಲ್ಲ ಇದೆ. ಒನ್ ಡೇ ಹೆಂಗೆ ಮಾಡಬೇಕು ಅಂತ ಯಾರಿಗೂ ತೀರ್ಮಾನ ಮಾಡಲಾರ್ದಂಥ ಎಂತೆಂಥ ದೇಶಗಳೇ ಮುಂದುವರೆದ ಯುರೋಪ್ ರಾಷ್ಟ್ರಗಳು ತತ್ತರಿಸುವುದು ಸರ್ ಇದು ಮುಂದೆ. ಸೊ ಅದಕ್ಕೆ ಎಲ್ಲರೂ ಶ್ರಮ ಮೀರಿ ಪ್ರಯತ್ನ ಮಾಡ್ತಿದ್ದಾರೆ. ನಾವೆಲ್ಲ ಕೈಗೂಡಿಸಿ ನಾವೆಲ್ಲ ಒಗ್ಗೂಡಿ ಇದು ಒಬ್ಬರೊಬ್ಬರಿಗೆ ಯಾವ್ದು ಇದು ಮಾತಾಡಿ ಅಂತ ಇದು ಸಿಚುವೇಶನ್ ಇಲ್ಲ. ಮತ್ತೊಮ್ಮೆ ನಾವೆಲ್ಲರಿಗೂ ಅಂತ ಮನವಿ ಮಾಡಿಕೊಂಡು ನಮ್ಮ ಸೇಫ್ಟಿ ನಾವು ನೋಡ್ಕೊಂಡು ನಮ್ಮ ಕುಟುಂಬದ ನಾವು ಸೇಫ್ಟಿ ನೋಡ್ಕೊಂಡು ಮತ್ತು ಜನರ ಸೇಫ್ಟಿ ನಾವು ನೋಡುವಂಥ ಒಂದು ಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಅಂತ ಹೇಳಕ್ಕೆ ಬಯಸ್ತೇನೆ. ತಾವು ಹೇಳ್ತೀರಿ ಈಗ ಆಕ್ಸಿಜನ್ ಎಲ್ಲ ಸಪ್ಲೈ ಆಗಿದೆ, ದೇವ್ರು ಕೊಟ್ಟರು ಪೂಜಾರಿ ಕೊಡಂಗಿಲ್ಲ ಅಂತ ಹೇಳಿ ಈಗ ಅಡ್ಮಿನಿಸ್ಟ್ರೇಷನಲ್ಲೇ ಏನಾದರೂ ಸಮಸ್ಯೆ ಇದೆ ಅಂತೀರಾ? ಯಾಕಂದರೆ ಈಗ ಸುಮಾರು ಜನ ಸತ್ತರು, ಇವಾಗ ಅವ್ರು ಸತ್ತಿದ್ದು ಆಕ್ಸಿಜನ್ ಸಪ್ಲೈ ಇದ್ದು ಕೂಡ ಸತ್ತಾರ ಅಂತೀರಾ, ಅಥವಾ ಸಮರ್ಪಕವಾಗಿ ಅಲ್ಲಿ ಅಡ್ಮಿನಿಸ್ಟ್ರೇಷನ್ ಸರಿ ಇಲ್ಲ ಅಂತ ಹೋಯ್ತು ಅಂತೀರಾ? ಅದಕ್ಕೆ ಕಾರಣ ಯಾರು ಅಂತಾರೆ ಸರ್ ಹೊಣೆಗಾರಿಕೆ? ನಾ ಆಗಲೇ ಹೇಳ್ದಂಗೆ ನಾ ಏನೂ ಹೆಚ್ಚಿಗೆ ಮಾತಾಡೋಕೆ ಇಷ್ಟಪಡಲ್ಲ. ಯಾಕಂದ್ರೆ ಇಷ್ಟೆಲ್ಲ ಸೌಲಭ್ಯ ಅದಾವ, ಯಾಕೆ ಸಹಾಯಕತ್ತಾರ ಅನ್ನೋದು ಕೂತ್ರಾಗ ಅವರೇ ಹೇಳ್ತಾರೆ. ಯಾಕೆ ಸುಮ್ಮನೆ ಇದೆಲ್ಲ ಏನಂತೇಳಿ ಅಂತಂದ್ರೆ ಚರ್ಚೆಗೆ ಸೀಮಿತವಾಗಿ ನಾವೇನೆಲ್ಲ ವಾದಗಳನ್ನ ಇಡಬಹುದು, ಸಾಕಷ್ಟು ವಾದಗಳು. ಬಟ್ ವಸ್ತುಸ್ಥಿತಿಗೆ ಮುಖ ತಿರುಗಿಸಿ ಯಾರು ಸದ್ಯಕ್ಕೆ ಮಾತಾಡೋಕ್ಕಾಗಿಲ್ಲ. ಫಸ್ಟ್ ಆಫ್ ಆಲ್ ಹೇಳ್ತೀನಿ, ಯಾಕಂತ ಹೇಳಿತ್ತಂದ್ರೆ ನಿಮಗೇನಾದರೂ ಸಂವೇದನೆ ಅನ್ನೋದು ಇತ್ತು ಅಂತ ಹೇಳಿತ್ತಂದ್ರೆ, ನಿಮಗೇನಾದರೂ ಜೀವಪರವಾದ ಕಾಳಜಿ ಅನ್ನುವಂಥದ್ದು ಇತ್ತು ಅಂತ ಹೇಳಿತ್ತಂತಂದ್ರೆ, ನಿಜವಾಗಿಯೂ ದೇಶದ ಜನರ ಆರೋಗ್ಯದ ಬಗ್ಗೆ ಕಾಳಜಿ ಇತ್ತು ಅಂತ ಹೇಳಿತ್ತಂತಂದ್ರೆ, ಫಸ್ಟ್ ಆಫ್ ಆಲ್ ಪ್ರೈಮ್ ಮಿನಿಸ್ಟರ್ ಇರ್ರೆಸ್ಪಾನ್ಸಿಬಲ್ ಫೆಲೋ ನರೇಂದ್ರ ಮೋದಿ ಅತ್ಯಂತ ಬೇಜವಾಬ್ದಾರಿಯುತ ವ್ಯಕ್ತಿ. ಸರ್ ಹೇಳಿದ್ರು ಕಾರ್ಯಾಂಗದ ವೈಫಲ್ಯ, ಶಾಸಕಾಂಗದ ವೈಫಲ್ಯ, ಸಂಪೂರ್ಣ ಸರ್ಕಾರದ ವೈಫಲ್ಯ. ಫಸ್ಟ್ ಟೈಮ್ ಲಾಕ್ಡೌನ್ ಮಾಡಿದ್ರೆ ಅದು ಸಕ್ಸಸ್ ಅಂತ ಹೇಳ್ತಾರೆ ಇವರು. ಯಾವ ಸಕ್ಸಸ್ ಅನ್ನ ಹೇಳ್ತಾರೆ ಇವರು? ಸಕ್ಸಸ್ ಅಂದ್ರೆ ಏನು ಅರ್ಥ? ನೀವೇನಾದರೂ ಸರಿಯಾಗಿ ಈ ಮೈಗ್ರೆಂಟ್ ವರ್ಕರ್ಸ್ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಿದ್ರಿ, 100 ಕಿಲೋಮೀಟರ್ ಸೈಕಲ್ ಮೇಲೆ ತಮ್ಮ ತಂದಿನ ಹೆಲ್ತ್ ಒಯ್ಯುವಂತ ಕೆಟ್ಟ ಪರಿಸ್ಥಿತಿ, ನಡ್ಕೊಂಡು ಹೋಗುವಂತ 16 ಜನ ಕಾರ್ಮಿಕರು ರೈಲ್ವೆ ಹಳಿಗಳಿಗೆ ಸತ್ತು ಹೋಗುವಂತ ಪರಿಸ್ಥಿತಿ, ಹಾದಿ ಬೀದಿ ಒಳಗಡೆ ಜನ ಸಾಯ್ತಾ ಇದ್ದಾರೆ. ಆದರೂ ಸಹಿತ ನಾವು ಬಹಳ ಯಶಸ್ವಿ ಆಗಿದ್ದೀವಿ ಅಂತ ಹೇಳ್ತಂದ್ರೆ ಇದು ಮನುಷ್ಯತ್ವವನ್ನು ಮೀರಿದ್ದು. ಲೆಟ್ ಮಿ ಕಂಪ್ಲೀಟ್ ಏನಂತ ಹೇಳ್ತಂದ್ರೆ ಬಹಳ ಜವಾಬ್ದಾರಿಯುತವಾಗಿ ನಾ ಇದನ್ನು ಮಾತಾಡಕತ್ತೆ. ಪ್ರಧಾನಮಂತ್ರಿ ಅತ್ಯಂತ ಬೇಜವಾಬ್ದಾರಿ ವ್ಯಕ್ತಿ. ಯಾಕಂದ್ರೆ ದೇಶದ ಪ್ರಧಾನಿ ಬಗ್ಗೆ ನಾವು ಮಾತಾಡೋದನ್ನ ಬಹಳ ಜವಾಬ್ದಾರಿಯಿಂದ ಮಾತಾಡ್ತೇವೆ. ಯಾಕೆ ಬೇಜವಾಬ್ದಾರಿ ವ್ಯಕ್ತಿ? ಇವ್ರಿಗೆ ಫಸ್ಟ್ ಲಾಕ್ಡೌನ್ ಏನು ಮೊದಲೇ ಅಲ್ಲೇ ಬಂದಿತ್ತು, ಅದನ್ನು ಕೂಡ ನಿಭಾಯಿಸೋದ್ರೊಳಗೆ ಇವ್ರು ಫೆಲಿಯವರು. ಆರ್ಥಿಕತೆನ ಸಂಪೂರ್ಣವಾಗಿ ನಾಶ ಮಾಡಿದ್ರು, ಜನ ಹಾದಿ ಬೀದಿ ಒಳಗಡೆ ಸತ್ರು. ಇವರು ಕಾಗದದ ಅಂಕಿ ಸಂಖ್ಯೆಗಳ ನಾಟಕಗಳನ್ನ ದೊಂಬರಾಟನ ಆಡಿ ಜನರನ್ನ ದಿಕ್ ತಪ್ಪಿಸಿದ್ರು, ಚಪ್ಪಾಳಿ ಹೊಡಿಯಂದ್ರು, ತಮಟೆ ಬಾರಿಸಂದ್ರು. ಇವ್ರು ಹೇಳಿದಂಗೆ ಇಡೀ ದೇಶ ಕೇಳ್ತು. ಆದ್ರೂ ಮಾಡಿದ್ದೇನು? ನಮಸ್ತೆ ಟ್ರಂಪ್ ಮಾಡಿದ್ಯಾರು? ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಆಮೇಲೆ ಅನ್ಸೋಲ್ ಮೊನ್ನೆ ಏನು ಚುನಾವಣೆ ನಡೀತಲ್ಲ, ಈ ಚುನಾವಣೆ 2ನೇ ಅಲೆ ಬಗ್ಗೆ ಸ್ಪಷ್ಟವಾದ ಮಾಹಿತಿ ಇದ್ದಿರಲಿಲ್ಲ. ಅನ್ಸೋಲ್ನ ದೊಡ್ಡ ರ್ಯಾಲಿ ಒಳಗಡೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳ್ತಾರೆ, ನಾನು ಇಷ್ಟು ದೊಡ್ಡ ಸಂಖ್ಯೆಯ ಜನಸಭೆಯನ್ನು ನೋಡಿರಲಿಲ್ಲ, ಕಂಡು ಹಾಯಿಸಿದಷ್ಟೆಲ್ಲ ಜನ ಅಂತ ಹೇಳಿ ಹೇಳ್ತಾರೆ. ಅಂದ್ರೆ ಇದು ಕೋವಿಡ್ 2ನೇ ಅಲೆಯ ಅಪಾಯಕಾರಿ ಸೂಚನೆಗಳು ಇದ್ರೂ ಸಹಿತ ಒಬ್ಬ ಪ್ರಧಾನಮಂತ್ರಿ ಇಷ್ಟೊಂದು ದೊಡ್ಡ ಸಭೆಯನ್ನ ಸೇರಿದ್ದು ಬೇಜವಾಬ್ದಾರಿ ನಡವಳಿಕೆ ಅಲ್ಲ. ಅಷ್ಟೇ ಅಲ್ಲದೆ ನಂತರ ಏನ್ ಹೇಳ್ತಾರೆ ಅವರು, ರಾಹುಲ್ ಗಾಂಧಿ ರ್ಯಾಲಿಗಳನ್ನು ರದ್ದು ಮಾಡಿದಾಗ ಅವರು ರ್ಯಾಲಿಗಳನ್ನು ರದ್ದು ಮಾಡಿ ಏನು ನೋಡ್ರಿ ಎಂತ ದೊಂಬರಾಟ, ಬೇಜವಾಬ್ದಾರಿ ವ್ಯಕ್ತಿ ಅಂತ ಹೇಳ್ತಂದ್ರೆ ಇವರು ವಿಡಿಯೋ ಕಾನ್ಫರೆನ್ಸಿಂಗ್ ಮೂಲಕ ಅಂದ್ರೆ ಜನನ್ನ ಲಕ್ಷಾಂತರ ಜನ ಸೇರಿಸ್ತಾರೆ. ಪ್ರೈಮ್ ಮಿನಿಸ್ಟರ್ ಏನಾಗಬಾರ್ದು, ಜನ ಬೇಕಿದ್ರೆ ಸಾಯಿ, ಇವರು ವಿಡಿಯೋ ಕಾನ್ಫರೆನ್ಸಿಂಗ್ ಮೂಲಕ ಮಾತಾಡ್ತಾರೆ. ಇದು ಜವಾಬ್ದಾರಿ. ಆಮೇಲೆ ಹೇಳ್ತಾರೆ ಸ್ನೇಹಿತರು, ಇದರ ಬಗ್ಗೆ ಸ್ಪಷ್ಟವಾದ ವರದಿ, ಆಮೇಲೆ ತಜ್ಞರ ಸ್ಪಷ್ಟವಾದ ಸೂಚನೆಗಳು ಇದೆಲ್ಲ ಅದಾವ. ಯಾವ ತಜ್ಞರ ಅಭಿಪ್ರಾಯಕ್ಕೆ ಗೌರವ ಕೊಡ್ತಾರೆ ಇವರು? ಈ ಒನ್ ಮ್ಯಾನ್ ಶೋ, ಒನ್ ಮ್ಯಾನ್ ಆರ್ಮಿ ಮಾಡಾಕತ್ತಾರೆ ಇವರು. ಅದಕ್ಕಾಗಿ ಇಷ್ಟೆಲ್ಲ ಆಗಿರೋದು. ಯಾವಾಗ ಪ್ರಧಾನಮಂತ್ರಿನ ಹಿಂಗೆ ಮಾಡ್ತಾನೆ ಅಂತ ಹೇಳ್ತಂದಾಗ ಏನು ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳು, ಅವ್ರ ಮಂತ್ರಿ ಮಂಡಲ ಅತ್ಯಂತ ಭ್ರಷ್ಟಾಚಾರದೊಳಗೆ ಕರೋನಾ ಹೆಸರಿನೊಳಗೆ ಹಣ ಲೂಟಿ ಮಾಡಾಕತ್ತಾರೆ ಇವರು. ನಾಚಿಕೆ ಆಗ್ಬೇಕಿತ್ತು ಅವ್ರಿಗೆ. ಅದಕ್ಕಾಗಿ ನಾ ಹೇಳ್ತೀನಿ ಏನಂತ ಹೇಳ್ತಂದ್ರೆ, ಅದಕ್ಕೆ ನಮ್ಮ ಗೆಳೆಯ ಜಾಸ್ತಿ ಮಾತಾಡ್ಲಿ ಅಂತ ಹೇಳಿ ನಾ ಯಾಕೆ ಬಯಸಿದ್ದು ಅಂತ ಹೇಳ್ತಂದ್ರೆ, ಇಂಥ ಸಂದರ್ಭದಲ್ಲೂ ಕೂಡ ನಾವು ಸಮರ್ಥನೆಗೆ ಇಳಿದು ಬಿಟ್ರೆ ನಾವು ಆತ್ಮವಂಚನೆ ಮಾಡ್ಕೊಂಡಲ್ಲಿ. ಆತ್ಮವಂಚನೆ ದಯಮಾಡಿ ಬೇಡ. ವಸ್ತು ಸ್ಥಿತಿಯನ್ನ ಜನರ ಎದುರುಗಡೆ ಇಡಬೇಕು, ಒಪ್ಕೊಳ್ಬೇಕು. ಸರ್ ನಾನು ಇನ್ನೊಂದು ಮಾತಾಡಕ್ಕೆ ಬಯಸ್ತೇನೆ. ನಾನು ಯಶಸ್ವಿಯಾಗಿದ್ದಾರೆ ಅಂತ ಹೇಳಿಲ್ಲ ಸರ್, ಸಮರ್ಥ ಮೀರಿ ಅವರು ಕೆಲಸ ಮಾಡ್ತಿದ್ದಾರೆ ಅಂತ ಹೇಳ್ತಾರೆ. ಸಾಮರ್ಥ್ಯ ಮೀರಿ ತಮ್ಮ ಕೆಲಸ ಮಾಡ್ತಿದ್ದಾರೆ. ಯಾರು ಮಾಡ್ಯಾರ? ದಯಮಾಡಿ ಹೇಳ್ಕೊಡ್ರಿ, ಯಾರು ಮಾಡ್ಯಾರ? ದಯಮಾಡಿ ಸಾಮರ್ಥ್ಯ ಮೀರಿ ಏನ್ ಸಾಮರ್ಥ್ಯ? ಅವ್ರ ಸಾಮರ್ಥ್ಯ ಅಷ್ಟೈತಿ.
ಎಷ್ಟು ಸಾಮರ್ಥ್ಯವನ್ನ ಮೀರ್ಯಾರ ಅನ್ನೋದನ್ನ ನೋಡ್ರೆ ದಯವಿಟ್ಟು ಏನಾಗೈತಿ ಒಂದಿದ್ದು ಪ್ರಧಾನಮಂತ್ರಿಯವರು ಇರ್ರೆಸ್ಪಾನ್ಸಿಬಿಲಿಟಿ ಅನ್ನೋದು ವಾಪಸ್ ತಗೊಳ್ರಿ 100% ಅದು ವಾಪಸ್ ತಗೊಳ್ಳೋ ಪ್ರಶ್ನೆ ಇಲ್ಲ. ಯಾಕಂದ್ರೆ ಮೂರು ಸದ್ಯ ಇಡೀ ದೇಶ ಹೇಳಕತ್ತೈತಿ ಹೆಣ್ಣು ಮಕ್ಕಳು ಇಡೀ ದೇಶದಲ್ಲಿ ಪ್ರತಿ ಜಿಲ್ಲೆಯಲ್ಲೂ ಆಕ್ಸಿಜನ್ ಪ್ರೊಡಕ್ಷನ್ ಸೆಂಟರ್ ಅಂತ ತೆಗಿತಿದ್ದಾರೆ. ನಿನ್ನೆ ತಾನೇ ನಮ್ಮ ಕೇಂದ್ರ ಮಂತ್ರಿ ಈ ಎರಡನೇ ಅಲೆ ಮಾಹಿತಿ ಇದ್ರು ಸಹಿತ 9,300 ಟನ್ ಮೆಟ್ರಿಕ್ ಟನ್ ಇದನ್ನ ಬೇರೆ ದೇಶಕ್ಕೆ ಕೇಳ್ರಿ. ಇಡೀ ಒಂದು ಧಾರವಾಡ ಜಿಲ್ಲಾ ಆಸ್ಪತ್ರೆ ಒಂದು ಪ್ರೊಡಕ್ಷನ್ ಸೆಂಟರ್, KMC ಅಲ್ಲಿ 3 ಪ್ರೊಡಕ್ಷನ್ ಸೆಂಟರ್. ಆಲ್ರೆಡಿ ನಿನ್ನೆ ಸಡನ್ ರ್ಯಾಪಿಡ್ ಏನ ಆಕ್ಷನ್ ತಗೊಂಡಿದ್ದಾರೆ ನಮ್ಮ ಕೇಂದ್ರ ಮಂತ್ರಿಗಳು. ಇಲ್ಲೇ ನಿಮ್ಗೆ ನಿಮ್ ಕಣ್ ಮುಂದೆನೆ ಇರುವಂತದ್ದು ಈಗ ಆಕ್ಸಿಜನ್ ಅಂತ ಇದ್ರು. ಇದೇನಾಗಿದೆ, ಕೊರೋನಾ ಯಾವ ಟ್ರೀಟ್ಮೆಂಟ್ ಯಾವ ರೀತಿ ಯಾವ ಕೊಡ್ಬೇಕು ಅನ್ನುವಂಥದ್ದು ಯಾರ ತಲೆಯಲ್ಲಿ ಇದ್ದಿರ್ಕಿಲ್ರಿ. ಇದು ಈಗ ಸಡನ್ ಆಗಿ ಇದು ಬಂದಿರುವಂತದ್ದು. ನೀವು ಒಂದು ರೋಗ ಬಂದೈತಪ್ಪ ಅಂತಂದ್ರೆ ಅದು ಪ್ರಾಪರ್ ಒಂದು ಟೈಮ್ ಇದೆ. ಆ ಪ್ರಾಪರ್ ಟೈಮ್ ಅಲ್ಲಿ ಇದನ್ನ ಅದಕ್ಕೆ ಸಂಬಂಧಪಟ್ಟಂಗೆ ರೆಮಿಡಿ ಯಾವ ರೀತಿ ನಾವು ಕಂಡು ಹಿಡಿಬೇಕು ಅನ್ನುವಂಥದ್ದು ತಜ್ಞರೆಲ್ಲ ಮಾಡ್ತಾ ಇದ್ದಾರೆ. ಮೋದಿನೇ ಹೋಗೋದು ಮಾಡ್ಲಿಕ್ಕೆ ಆಗಿಲ್ಲ. ಮೋದಿ ಅವರ ಅಡ್ಮಿನಿಸ್ಟ್ರೇಷನ್ ಕೊಡ್ಬೋದು. ಮೋದಿ ಅವ್ರು ಹೋಗಿ ಮಾಡ್ತಾರಂತಲ್ಲ. ಮೋದಿ ಮಾಡ್ತಾರ್ರಿ. ಅವ್ರು ಮೋದಿ ಸೈಂಟಿಸ್ಟ್ನು ಅಲ್ಲ, ಒಳ್ಳೆ ವಿದ್ಯಾವಂತನು ಅಲ್ಲ, ಅವಿದ್ಯಾವಂತ ಪ್ರಧಾನಮಂತ್ರಿ. ಅವ್ರು ಏನ್ ಮಾಡೋದಕ್ಕೆ ಸಾಧ್ಯ ಐತಿ? ಫಸ್ಟ್ ಏನಂತ ಹೇಳ್ತಂದ್ರೆ ಜನರ ಸಹಾಯಕತ್ತಾರ, ಅದಕ್ಕೆ ಏನ್ ಮಾಡ್ತೀರಿ ಅನ್ನೋದು ಅವ್ರು ಹೇಳ್ಬೇಕೈತಿ. ಅಡ್ವೊಕೇಟ್ ಕೊಳ್ಳೆ ಹೊಡೆದ ಮೇಲೆ ದಿದ್ದಿವಾಗ ಹಾಕಿದ್ರು ಅನ್ನೋ ರೀತಿ ಇನ್ನೊಂದು ಅವರ ಇದಕ್ಕೆ ನಾ ಸಹಮತಿ ವ್ಯಕ್ತಪಡಿಸ್ತೇನೆ. ಏನು ಜಿಲ್ಲೆಯ ಸ್ಥಿತಿಗತಿ ಬಗ್ಗೆ ಹೇಳಿದ್ರಲ್ಲ, ಬಹಳ ಸಂತೋಷಕ್ಕೆ ನಾ ಹೇಳ್ತೀನಿ. ಅದರೊಳಗೆ 2 ಮಾತನ್ನ ನಾ ಹೇಳಿದ್ರಲ್ಲ. ಜಿಲ್ಲೆಯೊಳಗೆ ನಮ್ಮ ಸಮಸ್ಯೆನ ಮತ್ತು ಇದ್ರದ್ದೇನು ನಮ್ಮ ಏನು ನಮ್ಮ ಸಂಸದರಾಗಿರ್ಬೋದು, ನಮ್ಮ ಸಂಸದರಿಗೂ ಸದ್ಯಕ್ಕೆ ಒಳ್ಳೆ ಇನಿಷಿಯೇಟಿವ್ ತೊಗೊಂಡ್ರೆ. ನಮ್ಮ ಸಂಸದರು ಇಡೀ ರಾಜ್ಯದೊಳಗೆ ಒಳ್ಳೆ ಇನಿಷಿಯೇಟಿವ್ ತೊಗೊಂಡ್ರೆ. ಅದ್ರ ಜೊತೆಗೆ ಏನು DC ಅವ್ರು ಮಾಡ್ತಾರೆ, DC ಅವರು ಇದರ ಎಲ್ಲ ಕ್ರೆಡಿಟ್ನು ಹಿಂದಿನ DC ಅವ್ರಿಗೆ ಹೋಗ್ಬೇಕು. ದೀಪಾ ಚೋಳನ್ ಅವರು ಮೊದಲಲ್ಲೇ ಬಂದಾಗ ಬಹಳ ಅಚ್ಚುಕಟ್ಟಾಗಿ ಇದನ್ನು ನಿರ್ವಹಣೆ ಮಾಡಿದ್ರು. ಅದರದೊಂದು ಸ್ಪಷ್ಟವಾಗಿರ್ತಕ್ಕಂಥ ಆಡಳಿತ ಯಂತ್ರವನ್ನು ಅದಕ್ಕೆ ಸಿದ್ಧಗೊಳಿಸ್ತಕ್ಕಂಥ ರೂಪರೇಷೆ ಮಾಡಿದ್ರು. ಆದರೆ ನಮ್ಮ ಪ್ರಶ್ನೆ ಏನಂತ ಹೇಳ್ತಂದ್ರೆ, ನಮ್ಮ ಜಿಲ್ಲೆಯೊಳಗೆ ಇವತ್ತಿನಂಥ ಘಟನಾವಳಿಗಳು ಆಗಿಲ್ಲ. ಅಲ್ಲೇ ಸಣ್ಣ ಪುಟ್ಟ ಘಟನಾವಳಿಗಳು ಆಗಿರ್ಬೋದು, ಆದ್ರೆ ಅದನ್ನು ಸಮರ್ಥವಾಗಿ ನಮ್ಮ ಆಡಳಿತ ಯಂತ್ರ ನಿಭಾಯಿಸಿದೆ. ಆದ್ರೆ ರಾಷ್ಟ್ರ ಮಟ್ಟ ದೇಶವನ್ನ, ರಾಜ್ಯ ಮತ್ತು ದೇಶವನ್ನು ನಾವು ಗಮನಿಸಿದಾಗ ಸಂಪೂರ್ಣವಾಗಿ ಆಡಳಿತ ವ್ಯವಸ್ಥೆ ನಾಶ ಆಯಿತು. ಒಂದು ವಿಷಯ ಇದಕ್ಕೆ ಒಂದು ಸ್ವಲ್ಪ ಹೇಳೋಣ. ವಕೀಲರು ಒಂದು ಮಾತು ಚಂದ ಇದ್ರು. ಏನಂದ್ರೆ, ಇದು ಆಲ್ ಆಫ್ ಸಡನ್ ಬಂದ್ಬಿಡ್ತು, ನಮ್ಗೆ ಗೊತ್ತಾಗುತ್ತೆ. ಬಟ್ ಫಸ್ಟ್ ಆಫ್ ಆಲ್ ಕೊರೋನಾ ಟೆಸ್ಟ್ ಔಟ್ ಆಗಿದ್ದೆ December 20th 19 ಕೇರಳದಾಗ. ಸೊ 20th December 19 ಕೇರಳದ ಅಲ್ಲಿಂದ ಸ್ಟಾರ್ಟ್ ಆದದ್ದು. ಇವರು 20th March 2020 ಇವರಿಗೆ ಅದು ಗಮನಕ್ಕೆ ಬರಲಿಲ್ಲ. ಗಮನಕ್ಕೆ ಬರಲಿಲ್ಲ. ಅಷ್ಟಿದ್ದಾಗ ಇವರು 1,00,000 ಜನ ಒಂದು ಟಂಪಲ್ ಕರ್ಕೊಂಡ್ಬಂದ್ರು. ಎರಡನೇದು ಎಲ್ಲಿ ಅದು ಹುಟ್ಟಿತ್ತಲ್ಲ ಚೀನಾದಾಗ, ಅಲ್ಲೇ ಟೋಟಲ್ ಕಂಟ್ರೋಲ್ ಆಗಿಬಿಡ್ತು. ಬಟ್ ಬೇರೆ ಕಡೆ ಸ್ಪ್ರೆಡ್ ಆಯಿತು. ಮೂರನೇದು ಆಲ್ ಎಕ್ಸ್ಪರ್ಟ್ಸ್ ಹೇಳ್ತಾರೆ, ಕೋವಿಡ್ ಇಸ್ ಎ ನಾಟ್ ಎ ಡಿಸೀಸ್, ಇಟ್ಸ್ ಎ ವೆರಿ ಸ್ಮಾಲ್ ವೈರಸ್ and there is no medicine at all against the COVID virus. So you just manage the things in the name of precaution and prevention. ಎಲ್ಲ ಎಕ್ಸ್ಪರ್ಟ್ಸ್ ಹೇಳಿದ್ದಾರೆ. ಅದರಂತೆ ಬೇರೆ ನೋಡ್ಕೊಂಡು ಏನು ಮಾಡಿದ್ರು, ಸ್ಟಾರ್ಟಿಂಗ್ಗೆ HU ಕೊಟ್ಟರು, ಅಂದರೆ SUK ಹೈಡ್ರೋಕ್ಲೋರೋಕ್ವಿನ್ ಟ್ಯಾಬ್ಲೆಟ್ಸ್ ಕೊಟ್ಟರು. ಅದು ಮಲೇರಿಯಾ ಕೊಡ್ತಕ್ಕಂಥ ಟ್ರೀಟ್ಮೆಂಟ್, ಅದು ಕ್ಲಿಯರ್ ಆಯಿತು. ಇದೆಲ್ಲ ಮಾಡ್ಕೊಂಡ್ಮೇಲೆ ಈಗ ಕೋವಿಡ್ ವ್ಯಾಕ್ಸಿನ್ ತಂದರು. ಇದು ಕೂಡ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಯಾರು ಸೌಮ್ಯ ಸ್ವಾಮಿ ಅಂತ ಕ್ಲಿಯರ್ ಹೇಳಿದ್ದಾರೆ, ಇಟ್ ಈಸ್ ಹೆಪಟೈಟಿಸ್ ನಂಬರ್ 1 ಕೊಡ್ತಕ್ಕಂಥ ಆ್ಯಕ್ಷನು, ಇದಕ್ಕೆ ಅದು ವ್ಯಾಲ್ಯೂಬಲ್ ಅಲ್ಲ. ಸೊ ಅದು ಇದು ಕೊಡ್ಲಿಕ್ಕಂತಾರೆ. ಅಂದರೆ ಇವ್ರಿಗೆ ಕನ್ಫರ್ಮ್ ಇಲ್ಲ. ಇನ್ನು 4ನೇ ಆತ್ಮನಿರ್ಭರಿಸಲಿ ನಮ್ಮ ದೇಶದ ಪ್ರಧಾನಿಯವರು ಇಡೀ ಇಂಡಿಯಾ ಅಂತಾರಾಷ್ಟ್ರದಾಗ ಮಾಡಲೇಬೇಕಂತಕ್ಕಂಥ ಬಹಿರಂಗವಾಗಿ ಹೇಳ್ತಕ್ಕಂಥ ಪ್ರಧಾನಿಯವರು ಅದನ್ನೇ ಡಾಕ್ಟರ್ ಗಿರಿ ಕಜ್ಜಿ ಅಂತಕ್ಕಂಥ ಒಬ್ಬ ಆಯುರ್ವೇದಿಕ್ ಎಕ್ಸ್ಪರ್ಟ್ಸ್, ನಾನು 85 ಲಕ್ಷ ಜನರಿಗೆ ಫ್ರೀಯಾಗಿ ಟ್ರೀಟ್ಮೆಂಟ್ ಕೊಡ್ತೀನಿ, 100 ಕೋಟಿ ರೂಪಾಯಿನ ಖರ್ಚು ಮಾಡ್ತೀನಿ, ನನಗೆ ಪರ್ಮಿಷನ್ ಕೊಡುತ್ತೇಳಿ ಅವರು ಐಡೆಂಟಿಫೈ ಮಾಡಿದಂಥ ಮೆಡಿಸಿನನ್ನು ಟೆಸ್ಟೆಡ್ ಮಾಡಿ NC ಅವರು ಒಪ್ಕೊಂಡ್ರು ಕೂಡ ಅದನ್ನ ಇವ್ರು ಪ್ರಮೋಟ್ ಮಾಡಲಿಲ್ಲ. ಸೊ ಯಾವಾಗ ಇನ್ ದ ನೇಮ್ ಆಫ್ ಹೆಲ್ತ್ ಎಮರ್ಜೆನ್ಸಿ ಅಂತ ನೀವು ಡಿಕ್ಲೇರ್ ಮಾಡ್ತೀರಿ, ಅವಾಗ ನಿಮ್ದು ಯಾವುದೂ ಡಿಸಿಪ್ಲಿನ್ ಮುಂದೆ ಬರಬಾರ್ದು. ಐದರ್ ಇಟ್ ಮೇ ಬಿ ಹೋಮಿಯೋಪತಿ ಆರ್ ಆಯುರ್ವೇದಿಕ್ ಆರ್ ಆಲೋಪತಿ, ಇಟ್ ಮೇ ಬಿ ಎನಿಥಿಂಗ್ ಸಿಸ್ಟಮ್. ನಮ್ಮದೇನು, ಇನ್ ದ ನೇಮ್ ಆಫ್ ಹೆಲ್ತ್ ಎಮರ್ಜೆನ್ಸಿ ವಿ ಮಸ್ಟ್ ಪ್ರೊಟೆಕ್ಟ್ ದ ಹೆಲ್ತ್ ಆಫ್ ದಿ ಕಾಮನ್ ಪಬ್ಲಿಕ್ ಅಕಾರ್ಡಿಂಗ್ ಟು ಡೆವಲಪ್ಮೆಂಟ್ ಸ್ಟೇಟ್ ಪಾಲಿಸಿ. ಅಂದಮೇಲೆ ಗೌಡ ಹೇಳಿದಂಗ ಚೇರ್ನ ಕುಂತ್ಕೊಳ್ತಕ್ಕಂಥವ್ರು ತಮ್ಮ ಎಲ್ಲ ಪ್ರೋಗ್ರಾಮ್ಗಳನ್ನು ಒಂದು ಕಡೆಗೆ ಇಟ್ಬಿಟ್ಟು ಸ್ಪೆಸಿಫಿಕ್
concentrate on their target only in the health emergency in the interest of public. ಯಾಕಂದ್ರೆ ಇವರು ಚುನಾವಣೆಗೆ ಬರಬೇಕಾದ್ರೆ ಚುನಾವಣೆಗೆ ಹೋಗಬೇಕಾದ್ರೆ ಇವ್ರಿಗೆ ಡೆಮೋಕ್ರಸಿ ಬೇಕು, ಚುನಾವಣೆ ಬೇಕು, ಮತದಾನ ಬೇಕು, ಮತದಾರದ ಹೋಗಿ ನಾಟಕ ಮಾಡೋದು ಬೇಕು, ಓಟ್ ತೊಗೊಳ್ಳೋದು ಬೇಕು. ಓಟ್ ತೊಗೊಂಡು ಆಯ್ಕೆಯಾಗಿ ಅಧಿಕಾರ ತೊಗೊಂಡ್ಮೇಲೆ ದೇ ಆರ್ ಟೋಟಲಿ ಮೂವಿಂಗ್ ಅಗೇನ್ಸ್ಟ್ ಡೆಮೋಕ್ರಸಿ and they are following the monopoly system. And where is parliamentary democracy in India? Overnight ನಾಗ ಇವರು 3 ತಾಸಿನಾಗ 5-6 ಕಾನೂನು ಪಾಸ್ ಮಾಡ್ತಿದ್ರೆ there is any value for the rule of law? ಈ ದೇಶದ 2 ಸಿಸ್ಟಮ್ ದ ಒನ್ ಈಸ್ ರೂಲ್ ಆಫ್ ಲಾ, ಸೆಕೆಂಡ್ ಒನ್ ಈಸ್ ಮ್ಯಾನ್ ಆಫ್ ಲಾ. Rule of law is protected by the Indian Constitution or democracy. It clearly shows to everybody. The man of law is totally against the constitution, against the democracy, but sitting government of India and state of Karnataka government also, it is moving totally against the rule of law. It is clear. ಇವತ್ತು ಇವರು ಒಂದು ಕ್ಯಾಬಿನೆಟ್ ಮೀಟಿಂಗ್ ಕರೆದು ಥ್ರೋ ಚರ್ಚೆ ಮಾಡೇ ಇಲ್ಲ. ಏನು ಸ್ಟೇಟ್ಮೆಂಟ್ ನೋಡ್ತೀರಿ, CM 4 ಮೀಟಿಂಗ್ ಕರೆದಾರೆ, ಕೇವಲ 5 ಮಂದಿ ಕರೆದಾರೆ. ಅಂದ್ರೆ ಬೆಂಗಳೂರು ಹಚ್ಚಿರ್ಲಿಕ್ಕತ್ತದ, ಎಂಟರ್ ಸ್ಟೇಟ್ ಹಚ್ಚಿರ್ಲಿಕ್ಕತ್ತದ. ಟೇಕ್ ಫಾರ್ ಎಕ್ಸಾಂಪಲ್ ಬಳ್ಳಾರಿ ಅಂಡ್ ಹುಬ್ಬಳ್ಳಿಯಿಂದ ಗ್ಯಾಸ್ ಇಂದ ತರಕ್ಕೆ ಪ್ರಾಬ್ಲಮ್ ಆಗ್ತದ. ಇನ್ ವೆಸ್ಟ್ ಬೆಂಗಾಲ್ ಅಂತ ತರ್ತೀರಿ ನೀವು, ಪ್ರೊಡಕ್ಷನ್ ಆಗೋದು ಕರ್ನಾಟಕದಲ್ಲಿ, ನೀವು ಮಹಾರಾಷ್ಟ್ರ ಕಳಿಸ್ತೀರಿ. ಹೈಕೋರ್ಟ್ ಚೀತು ಅಂತ ಮದ್ರಾಸ್, ಕಲ್ಕತ್ತಾ, ಮಹಾರಾಷ್ಟ್ರ, ಉತ್ತರ ಪ್ರದೇಶ್, ಕರ್ನಾಟಕ ಎಲ್ಲ ಹೈಕೋರ್ಟ್ ಚೀಮಾರಿ ಆಗಿದ್ದು. ಅಲ್ಟಿಮೇಟ್ಲಿ ಸುಪ್ರೀಂ ಕೋರ್ಟ್ ಕೂಡ ಹೇಳಿತ್ತು, ಅದಕ್ಕೂ ಕೂಡ ಕೇರಳ ತಂದ್ರೆ ಅಂದ್ರೆ ಇವರು ಅಬೋದಿ ಸುಪ್ರೀಂ ಕೋರ್ಟ್. ಸರ್ ನಾವಿರೋದು ಫೆಡರಲ್ ಸಿಸ್ಟಮ್ನಾಗ ಸರ್. ಒಂದು ರಾಜ್ಯ ಇನ್ನೊಂದು ರಾಜ್ಯಕ್ಕೆ ಹೊಂದಿಕೊಂಡು ಅನ್ವಯ ಆಗಿ ನಾವು ಆಕ್ಸಿಜನ್ ಮಾಡ್ತಿರೋದಿಲ್ಲ. ನೀವು ಮಾತಾಡ್ಬೇಕಾದ್ರೆ ಒಂದು ರಾಜ್ಯ ಇನ್ನೊಬ್ಬರ ಮೇಲೆ ಅನ್ವಯ ಆಗಿರ್ತೈತಿ. ಕರ್ನಾಟಕ ಮ್ಯಾನುಫ್ಯಾಕ್ಚರ್ ಮಾಡಿದ್ದು ತಮಿಳ್ನಾಡಿಗೆ ಹೋಗ್ತೈತಿ, ತಮಿಳ್ನಾಡು ಬಂದಿದ್ದು ಒಡಿಸ್ಸಾಗೆ ಹೋಗ್ತೈತಿ, ಒಡಿಸ್ಸಾ ಒಂದು ಫೆಡರಲ್ ಸಿಸ್ಟಮ್ ಅಂತ ಸರ್. ಎರಡನೇ ಪಾಯಿಂಟ್ ಇನ್ನೊಂದು ಹೇಳ್ಬಿಡ್ತಾರೆ ಸರ್, ಇವ್ರು ಹೇಳಿದ್ರೆ ನಮ್ಮ ಕಡೆ ಎಲ್ಲ ಐತಿ, ಬೇರೆ ದೇಶಕ್ಕೆ ಯಾಕೆ ಕಳಿಸಿದ್ರೆ, ಬೇರೆ ದೇಶಕ್ಕೆ ಕಳಿಸೋ ಅವಶ್ಯಕತೆ ಐತಿ ಸರ್. ಕೋವ್ಯಾಕ್ಸಿನ್, ಕೋವಿಶೀಲ್ಡ್ ಅನ್ನೋ ಲಸಿಕೆ ಇಂಡಿಯಾ ಫಸ್ಟ್ ಮ್ಯಾನುಫ್ಯಾಕ್ಚರ್ ಮಾಡಿದಾಗ ಅದಕ್ಕೆ ಬರುವ ರಾ ಮಟೀರಿಯಲ್ ಅಮೆರಿಕಾದಿಂದ ಬರ್ಬೇಕು ಸರ್. ಅದಕ್ಕೆ ಮಾಹಿತಿ ಇರಲಿ. ಅದಕ್ಕೆ ಏನು ರಾ ಕಳಿಸಿದ್ರ ಬಗ್ಗೆ ಆಕ್ಷೇಪಣೆ ಮಾಡಿಲ್ಲ, ದಯಮಾಡಿ ನಮ್ಮಲ್ಲಿಯ ಸ್ಪಷ್ಟವಾಗಿರ್ತಕ್ಕಂಥ ಮಾಹಿತಿಯನ್ನು ನೀವು ಅದನ್ನು ಗ್ರಹಿಸುವಾಗ ನೆಗೆಟಿವ್ ಆಗಿ ತಗೋಬೇಡ್ರಿ. ನಿಮ್ಮ ಅಭಿಪ್ರಾಯನ ನನ್ನ ಬಾಯ ಹೇಳಿಲ್ಲ ಅಂತ ಹೇಳಿ ನಮಸ್ತೆ ಟ್ರಂಪ್ ಮಾಡಿದ್ರೆ ಅಂತ ಹೇಳಿದ್ರೆ, ಅದಕ್ಕಿಂತ ಮುಂಚೆ ನಿಮ್ಗೊಂದು ಮಾಹಿತಿ ಕೊಡಕ್ಕೆ ಬಯಸ್ತೇನೆ. ನಾವು ಧಾರವಾಡದ ಕುಸ್ತಿ ಹಬ್ಬ ಅಂತ ಮಾಡಿದ್ವಿ, ಅದ್ರಾಗ ನೀವೆಲ್ಲ ಹಿರಿಯರು ಭಾಗವಹಿಸ್ತೀರಿ, ಎಲ್ಲರೂ ಭಾಗವಹಿಸ್ತೀವಿ. ಅವಾಗ ನಾವು ಯಾರೂ ಮಾಸ್ಕ್ ಹಾಕೊಂಡಿದ್ದಿಲ್ಲ. ಯಾಕಂದ್ರೆ ಅವಾಗ ಇದ್ರ ಬಗ್ಗೆ ಯಾರಿಗೂ ಅಷ್ಟು ಅರಿವು ಇದ್ದಿದ್ದಿಲ್ಲ. ಜನಸಾಮಾನ್ಯರಿಗೆ ಅರಿವಿದ್ದಿರ್ಕಿಲ್ಲ, ಸರ್ಕಾರಕ್ಕೆ ಅರಿವಿರ್ಬೇಕಾಗಿತ್ತು, ನಮಗೆ ಅರಿವಿದ್ದಿರಲಿಲ್ಲ. ಹೋಗ್ತೇನೆ, ಸರ್ಕಾರಕ್ಕೆ ಅರಿವಿರ್ಬೇಕಾಗಿತ್ತು. ಯಾಕಂದ್ರೆ ಸರ್ಕಾರ ಅಂದ್ರೆ ಒಂದು ಆಡಳಿತ ಯಂತ್ರ. ಕುಸ್ತಿ ಹಬ್ಬ ಮಾಡಿದ್ವಿ, ನೀವು ಹೋಗಿ ನಮಸ್ತೆ ಟ್ರಂಪ್ನ ಸಮರ್ಥನೆ ಮಾಡ್ತಾರೆ. ದಯಮಾಡಿ ಧಾರವಾಡದಲ್ಲಿ ಎಷ್ಟು ಸಂಖ್ಯೆ ಕೂಡಿತ್ತು ಅದೇ ಸಂಖ್ಯೆ ಸರಿಯಾದ ಸಮ ಸಂಖ್ಯೆ ಟ್ರಂಪ್ ಕಾರ್ಯಕ್ರಮಕ್ಕೆ ಸೇರೈತಿ. ಧಾರವಾಡದಾಗ ಆಗ್ಲಿಲ್ಲ, ಇಲ್ಲಿ ಯಾಕಾಯ್ತು? ನೀವು ಅದನ್ನ ಸುಮ್ಮನೆ ನಿಮ್ಮನ್ನ ಇದನ್ನ ಟ್ರಾನ್ಸ್ಫರ್ ಮಾಡಬೇಡ್ರಿ. ಊಟನ ಬೇರೆ ಕೊಡ್ತಾ ಇದ್ದೀರಿ ಅನ್ನೋದು ಆಕ್ಸಿಜನ್ ಲೆವೆಲ್ ನಿಮ್ಗೆ ಹೇಳ್ತೀನಿ. ಆಕ್ಸಿಜನ್ ಸಪ್ಲೈ ಒಂದೊಂದು ರಾಜ್ಯದಾಗ ಜಾಸ್ತಿ ಇದಾವೆ. ನಮ್ಮ ಈಸ್ಟರ್ನ್ ಕಂಟ್ರಿ, ಇಂಡಿಯಾ ಈಸ್ಟ್ ಪಾರ್ಟ್ ನಮಗೆ ಸಪ್ಲೈ ಹೈಯೆಸ್ಟ್ ಇದೆ. ಅಲ್ಲಿಂದ ನಮಗೆ ಬರ್ಬೇಕು ಸರ್. ಇನ್ನು ಅವ್ರು ಕುಡುದಿಲ್ಲ ಅಂತ ಹೇಳಿ ಕರ್ನಾಟಕ ಸಪ್ಲೈ ಮೆಕ್ಯಾನಿಸಮ್ನ ನಿರ್ವಹಣೆ ಮಾಡಬೇಕಾದ ಜವಾಬ್ದಾರಿ ಬರೋಬರ್ ಸರ್. 700 ಟನ್ ಇಂದ ಇವತ್ತು ನಾವು 4000 ಟನ್ ಮಾಡ್ತಾ ಇದ್ದೇವೆ ಸರ್. ಅದು ಸಮರ್ಥ ಅಲ್ಲ. 70 ವರ್ಷದಿಂದ 700 ಟನ್ ಇತ್ತು. ಬಿಡ್ರಿ ಅಲ್ಲೇ ಬರ್ತೀರಿ. 70 ವರ್ಷದಿಂದ ಇದೆ ಏನ್ ಮಾಡಿದ್ರೆ ಅನ್ನೋದು ಜನ ದಯಮಾಡಿ ನೀವು ನೋಡ್ರಿ. ಜನ ಚೀತು ಅಂತ ಉಗುಳಾಕತ್ತಾರ, ಅದನ್ನ ಜನಕ್ಕೆ ದಯಮಾಡಿ ನೋಡ್ರಿ ಗೊತ್ತಾಗತ್ತೆ. 70 ವರ್ಷದಿಂದ ಎಷ್ಟು ಹೊಡಿತೀರಿ ಕಾಂಗ್ರೆಸ್ ಎಷ್ಟು ಹೊಡಿತೀರಿ? ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ಮತ್ತು ಯುರೋಪ್ ರಾಷ್ಟ್ರಗಳು ಇಡೀ ಜಗತ್ತಲ್ಲೇ ಸರ್ವಶ್ರೇಷ್ಠ ಪವರ್ಫುಲ್ ವಿತ್ ಎಜುಕೇಶನ್ ಅಂಡ್ ಮೆಡಿಸಿನ್ ಅಲ್ಲಿ ಮುಂದಿದ್ದವ್ರೆ. ಅಲ್ಲೂ ಹೆಣ್ಗಳು ರಾಶಿ ಬಿದ್ದು ಸರ್. ಆಮೇಲೆ ನೀವು ಚೈನಾ ಬಗ್ಗೆ ಹೇಳಿದ್ರಿ, ಅಂದ್ರೆ ಹೆಣ್ಗಳ ರಾಶಿ ಬೀಳುವ ಅಂತ ಏನ್ ಮಾತಾಡಕತ್ತೀರಿ ನೀವು? ಅದಕ್ಕೆ ಇಲ್ಲೂ ಬೀಳಾಕ ದೊಡ್ಡ ಸಮರ್ಥನೆ ಮಾಡ್ತಾರೆ ಸರ್. ನಾನು ಇವ್ರು ಹೇಳಿದ್ರೆ ಚೈನಾ ಒಳಗೆ ಅಲ್ಲಿ ಮುಗಿದೋತ ಸರ್. ಚೈನಾ ಒಳಗೆ ಫೇಸ್ಬುಕ್ ಇಲ್ಲ,
ವಾಟ್ಸಪ್ ಇಲ್ಲ ಏನೂ ಇಲ್ಲ. ಅಲ್ಲಿ ಏನ್ ಮಾಡಿದ್ರು ಅಲ್ಲೆಲ್ಲ ಕಮ್ಯುನಿಸ್ಟ್ ಅದಾರ, ಕುತ್ತಿಗೆ ಹಿಡಿದು ಅದು ಏನೇ ಇರ್ಲಿ, ಬಿಡ್ತಾರೆ. ಕುತ್ತಿಗೆ ಹಿಡಿದು ಬಿಡ್ತಾರೆ. Correct, correct. ಮಾತಾಡೋದಿಲ್ಲ. Facebook, WhatsApp ಅದಾವ, ಅದಕ್ಕೆ ಸುಳ್ಳು ಸುದ್ದಿ ಹರಡೋದಕ್ಕೆ ಬಿಜೆಪಿ ಐಟಿ ಶೆಲ್ ಐತಿ. ಇದ್ದವರು ಬಿಜೆಪಿ ಐಟಿ ಶೆಲ್ ಐತಿ, ಸುಳ್ಳು ಸುದ್ದಿ ಅವ್ರು ಹರಡೋದಕ್ಕೆ ಏನ್ ಮಾಡ್ಯಾರಂದ್ರೆ ಒಂದ್ ಹೇಳ್ತೀನಿ ಕೇಳ್ರಿ, ಅಲ್ಲಿ ಸತ್ಯ ಸಂಖ್ಯೆ ಎಷ್ಟೈತಿ, ನ್ಯಾಚುರಲ್ ಸಂಖ್ಯೆ ಎಷ್ಟೈತಿ ಯಾರಿಗೂ ಹೊರಗೆ ಬರಕ್ ಸಾಧ್ಯ ಇಲ್ಲ. ಚೈನಾ ಇಸ್ ಗೌರ್ನ್ಡ್ ಬೈ ಕಮ್ಯುನಿಸ್ಟ್. ನಿಮ್ಮ ಮಾತನ್ನ ತಿರಸ್ಕಾರ ಇನ್ಫಾರ್ಮೇಶನ್ ಬರಲ್ಲ. ಅಲ್ಲ, ನಿಮ್ಮ ಚೈನಾ ಹಾಳು ಬಿದ್ದೋಗ್ರಿ, ಚೈನಾ ಕೊಂಡು ಏನ್ ಮಾಡ್ತೀರಿ? ಭಾರತದ ಬಗ್ಗೆ ಮಾತಾಡ್ರಿ ಸಾಹೇಬ್ರ. ಚೈನಾ ಕಮ್ಯುನಿಸ್ಟ್ ಕಮ್ಯುನಿಸ್ಟ್ ಹಾಳು ಬಾಯಿಗೆ ಹೋದ್ ಒಗಿರಿ ಅವ್ರನ್ನ. ಕಮ್ಯುನಿಸ್ಟ್ನ ಚೈನಾನ ಹಾಳು ಬಾಯಿಗೆ ಹೋದ್ ಒಗಿರಿ. ಭಾರತದ ಪರಿಸ್ಥಿತಿ ಮಾತಾಡಿ ಶ್ರೀನಿವಾಸ್ ಸರ್ಗೆ World's number one oxygen manufacturing. ಒಂದ್ ನಿಮಿಷ ಶ್ರೀನಿವಾಸ್ ಉತ್ತರ ಕೊಡ್ತೀನಿ, ಭಾಳ ಪರ್ಫೆಕ್ಟ್ ಉತ್ತರ ಕೊಡ್ತೀನಿ. ಬ್ರದರ್ ನೀವು 100% ಕರೆಕ್ಟ್. ಯಾವಾಗ ನೀವು ಕುಸ್ತಿ ಪಟುಗಳ ಪ್ರದರ್ಶನ ಮಾಡಿದ್ರೆ ಅವಾಗ ಇದ್ದಿಲ್ಲ. ಬಿಕಾಸ್ ಪ್ರಿವಿಯಸ್ ಡಿಸಿಷನ್ ಟೇಕನ್ ವೆರಿ ಮಚ್ ಪ್ರಿಕಾಷನ್ ಇಶ್ಯೂಸ್. ಅವಾಗ ಭಾಳ ಅಂಡರ್ ದ ಕಂಟ್ರೋಲ್, ಭಾಳ ಕಂಟ್ರೋಲ್ ಇತ್ತು. ಯಾವಾಗ ಸೆಕೆಂಡ್ ವೇವ್ ಸ್ಟಾರ್ಟ್ ಆಯ್ತಲ್ಲ ಅವಾಗಿಂದ ಆಕ್ಷನ್ ತಗೊಳ್ಳಿಲ್ಲ. ಒಂದು ನಿಮಿಷ ಹೇಳ್ತೀನಿ ಬರ್ತೀನಿ ನಾನು. ಯಾಕೆ ಇಷ್ಟು ಹೇಳಿದ್ರೆ ಇವರು ಏನು ಮಾಡಿದ್ರೆ ಒಂದು ಮಿಸ್ಟೇಕ್. ಚಳಿ, ಜ್ವರ, ನೆಗಡಿ, ಕೆಮ್ಮು ಯಾವಾಗ ಮನುಷ್ಯ ಹುಟ್ಟಿದಾನೋ ಅವತ್ತಿಂದೂ ಐತಿ. ಇದು ಇವತ್ತೇನು ಬಂದಿಲ್ಲ. ಬಟ್ ಇವ್ರು ಏನು ಮಾಡ್ತಾರೆ ಅಂದ್ರೆ ಇನ್ ದ ನೇಮ್ ಆಫ್ ಮೆಡಿಕಲ್ ಎಕ್ಸ್ಪರ್ಟ್ಸ್, ಜ್ವರ ಬಂದರು ಕೋವಿಡ್, ಕೆಮ್ಮು ಬಂದ್ರು ಕೋವಿಡ್, ನೆಗಡಿ ಬಂದ್ರು ಕೋವಿಡ್ ಅಂತೇಳಿ ನಂಬರ್ ಆಫ್ ಪೇಷಂಟ್ ಜಾಸ್ತಿ ಮಾಡಕತ್ತೀರಿ ಇವರು. ವಾಟ್ ಇಸ್ ನೆಸೆಸಿಟಿ? ಎರಡನೇದು, ಆರ್ ಮೆಡಿಕಲ್ ಸ್ಟೋರ್ ಒಂದು ಡೈರೆಕ್ಷನ್ ಕೊಡ್ತಾ ಇರೋರು. ಎನಿ ಪಬ್ಲಿಕ್ ಬಂದು ಕೇಳಿದ್ರೆ ನೆಗಡಿ, ಕೆಮ್ಮು, ಜ್ವರಕ್ಕೆ ನೀವು ಟ್ಯಾಬ್ಲೆಟ್ಸ್ ಕೊಡುವಂಗಿಲ್ಲ. ಕೊಡೋದೇ ಆದರೆ ಡಾಕ್ಟರ್ ಕಡೆಯಿಂದ ಚೀಟಿ ತಂದ್ರೆ ಮಾತ್ರ ಕೊಡಿ ಅಂತೇಳಿ ಅಲ್ಲಿ ಬ್ಲಾಕ್ ಮಾಡಿದ್ರು. ಅಲ್ಲಿ ಜನರಿಗೆ ಈ ಸಣ್ಣ ಪುಟ್ಟ ಇಶ್ಯೂಸ್ಗೆ ಮೆಡಿಸಿನ್ ಸಿಗಲಿಲ್ಲ. ಈಗ ಆಸ್ಪತ್ರೆಗೆ ಹೋದ್ರೆ ಸರಿಯಾಗಿ ಟ್ರೀಟ್ಮೆಂಟು ಸಿಗಲಿಲ್ಲ. ಹೀಗಾಗಿ ನಂಬರ್ ಆಫ್ ಜಾಸ್ತಿ ಇನ್ಕ್ರೀಸ್ ಆಗಲಿಕ್ಕೆ ಇತ್ತು, ಅನ್ಕಂಟ್ರೋಲ್ ಆಯಿತು. ಸರ್ಕಾರ ಹೇಳೋದು ವ್ಯಾಧಿ ರಟ್ಟಾಗ್ಲಿ, ಪಾಸಿಟಿವ್ ಇದ್ದವ್ರು ಏನಾದ್ರು ಇದ್ರೆ ಬರಲಿ ಅನ್ನೋ ಒಂದು ಒಪ್ಪಣ್ಣ ನೋಡ್ರಿ, ಉದ್ದೇಶ. ಹೆಲ್ತ್ ಬಗ್ಗೆ ಯಾರಿಗೆ ಕೇಳಿರಂಗಿಲ್ಲ. ನಾನು ಜೂಬಿಗೆ ನನಗೆ ಭಯ ಆಯ್ತು. ನನಗೆಲ್ಲ ಚಿಕ್ಕ ಮೇಲೆ ನಾನು ನಿಮ್ಮ ಹತ್ರ ಬರ್ತೀನಿ, ಡಾಕ್ಟರ್ ಹತ್ರ ಹೋಗ್ತೀವಲ್ಲ, ಯಾರ ಹತ್ರ ನನಗೆ ಎಲ್ಲಿ ಅಗತ್ಯ ಇರ್ತದೆ ನಾನು ಕೊಂಡು ತಗೋತೀನಿ. ಇದು ಪ್ರತಿಯೊಬ್ಬರ ಕರ್ತವ್ಯ. ಅಂದಮೇಲೆ ನೀವು ಏನು ಬ್ಲಾಕ್ ಮಾಡಿದ್ರಲ್ಲ, ಸಣ್ಣ ಪುಟ್ಟ ಡಿಶ್ ಇದ್ದವರು ಭಯ ಪಟ್ಕೊಂಡು ಏನಾಗ್ಬಿಟ್ರು, ಅರ್ಧಕ್ಕರ್ಧನ ಜೀವ ಕಳ್ಕೊಂಡು. ಇದಕ್ಕೆ ಒಂದೇ ಕೋವಿಡ್ ಎಲ್ಲರಿಗೂ ಹೊಸ, ಯಾವುದು ಮೊದಲು ಗೊತ್ತಿದ್ದ ರೋಗ ಬಂದೈತಿ ಅಂತಿಲ್ಲ ಸರ್. ಫಸ್ಟ್ ಟೈಮ್ ಬಂದಿದೆ ಇಡೀ ಜಗತ್ತಿಗೆ. ಸೆಕೆಂಡ್ ಟೈಮ್ ಬಂದೈತ್ರಿ, ಮತ್ತೆ ಎರಡನೇ ಅಲ್ಲೇ ಸೆಕೆಂಡ್ ಟೈಮ್ 2020 ಏನ್ರಿ ಬಹಳ ಸೀರಿಯಸ್ ಆದ ಇದು ಅಲ್ಲಿ ಮಹಾಮಾರಿ. ವಿನಂತಿ ಏನಂದ್ರ ನೀವು ದಯಮಾಡಿ ಪಾಯಿಂಟ್ ಮೇಲೆ ಬೆಳಕ್ ಚೆಲ್ರಿ. ನಂದು ಏನಂತ ಹೇಳಿತ್ತಂದ್ರ ಒಂದ್ ಅಲ್ಲ ಖಂಡಿತವಾಗಿ ಬೆಳಕ್ ಚೆಲ್ರಿ. ನಂದು ಏನಂತ ಹೇಳಿತ್ತಂದ್ರೆ ಅಟ್ಲೀಸ್ಟ್ ನಾವೇನು ಇವರು ಕೃಷ್ಣಮೂರ್ತಿ ಅವ್ರು ಹೇಳಿದಂಗೆ ನಾವೇನ್ ದೊಡ್ಡ ದಿಗ್ಗಜರು ಅಲ್ಲ, ಏನಲ್ಲ, ನಾವು ಸಾಮಾನ್ಯರು. ನಮ್ಮ ಅಭಿಪ್ರಾಯ ನಮ್ಮಿಂದ ಖಂಡಿತವಾಗಿ ನಮ್ಮಿಂದ ಏನಾದ್ರೂ ಒಂದು ಹೊಸ ಸೊಲ್ಯೂಷನ್ ಇದನ್ನ ಸಾಧ್ಯತೆ ಇತ್ತು ಅಂತ ಹೇಳಿ ನಾವು ಹೊರಗೆ ಹಾಕೊಂಡ್ರಿ. ಆಮೇಲೆ ನೀವು ಮುಕ್ತವಾಗಿ ನೀವು ಮಾತಾಡೋದು ಸಮಯ ಈಗ ಬಕಾಯ ಸರ್ ಹೇಳಿದ್ರು ಈ ಸಿವಿಯರ್ ಅಲ್ಲ, ಇದಕ್ಕೆ ಬೇರೆ ಬೇರೆ ಮೆಡಿಸಿನ್ ಎಲ್ಲ ಕೊಡಾತಿದ್ರು, ಅದ ಸಫರ್ ಆಗ್ಲಿಲ್ಲ, ಅದೆಲ್ಲ ಹೇಳಿದ್ರು. ನಾ ಏನ್ ಹೇಳತ್ತೀನಿ ನಿಮ್ಗೆ, ಸರ್ಕಾರದ ಆದೇಶ ಏನಿದೆ, ನೀವು ಯಾರು ಮಾಸ್ಕ್ ಕೊಡ್ರಿ, ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ರಿ. ನೀವು ಜನರಲ್ ಆಗಿ ಸದ್ಯ ಲಾಕ್ಡೌನ್ ಮಾಡಿದಾರ, ಹೊರಗಡೆ ಹೇಳ್ಬೇಡಿ. ಜನ ಕೇಳ್ತಿದಾರ? ಕೇಳ್ತಾ ಇಲ್ಲ. ನಾವೇ ಕೇಳಿದೀವಿ. ಈಗ 5 ಜನ ನಾವು ಕೂತಿದ್ವಿ, 8 ಜನ ಇದ್ದೀವಿ, ಯಾರು ಕೇಳಿಲ್ಲ. ನಾವು ಕಾರ್ಯಕ್ರಮ ಮಾಡತ್ತೀವಿ. ಈಗ ನಾನು ತಪ್ಪಂತ ಹೇಳತ್ತಿಲ್ಲ, ಇದು ಅವೇರ್ನೆಸ್ ಆಗುತ್ತೆ ಜನರಿಗೆ, ಒಪ್ಕೋತೀನಿ. ಹಿಂಗೆ ಜನ ಮಾತು ಕೇಳಂಗಿಲ್ರಿ. ಒಂದು ಮದುವೆಗೆ ರಿಸ್ಟ್ರಿಕ್ಷನ್ ಹಾಕ್ತಾರೆ, 50 ಜನ ಬರ್ರಿ ಅಂತ ಕೇಳಂಗಿಲ್ರಿ. ಒಂದು 100 200 ಜನ ಅದು ಮೀರ್ ಹೋಗ್ತೈತಿ. ನೀವು ಮುಂದೆ ಕಾರ್ಯಕ್ರಮ ಸತ್ತಾಕ್ ಹೋಗ್ಬೇಡ್ರಿ ಅಂತಾರ. ಅಲ್ಲೇ ಒಂದ್ ಸ್ವಲ್ಪ ಏನೋ ಲಿಮಿಟ್ ಆಗಿದೆ. ಈಗ ಸರ್ಕಾರನೇ ಹ್ಯಾಂಡಲ್ ಮಾಡ್ತಾ ಇದೆ. ಯಾಕಂದ್ರೆ ಇಷ್ಟು ಜನ ಹೋಗ್ಬೇಕು, ಇಷ್ಟು ಜನ ಅಲ್ಲಿ ಹೆಂಗ್ ರಿಸ್ಟ್ರಿಕ್ಷನ್ ಆಗಿದೆ, ಪಿ ಕಿಟ್ ಹಾಕೊಂಡು ಹೋಗ್ಬೇಕು, ಅದು ಖರ್ಚಾಗತ್ತೆ, ಬೇರೆ ಬೇರೆ ಇದೆ. ಅದು ಅಲ್ಲೂ ಕೇಳ್ತಲ್ಲ. ಇದಕ್ಕೆ ಮಸ್ಟ್ ಅಂತಂದ್ರಿ ಕೇಂದ್ರನು ಹೇಳ್ತಾ ಇದೆ, ರಾಜ್ಯ ಸರ್ಕಾರ ಹೇಳ್ತಾ ಇದೆ, ಮಸ್ಟ್ ಅಂಡ್ ಶುಡ್ ನೀವು ಮಾಸ್ಕ್ ಹಾಕೊಳ್ರಿ, ಸ್ಯಾನಿಟೈಸರ್ ಯೂಸ್ ಮಾಡ್ರಿ, ನೀವು ಬಹಳ ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ರಿ. ಯಾರು ಮಾಡ್ತಾ ಇಲ್ಲ. ಅದನ್ನ ಮಾಡ್ಬೇಕಲ್ರಿ. ಜನರಿಗೆ ಎಷ್ಟಂತ ಅವೇರ್ನೆಸ್ ಮಾಡ್ರು ನೀವು. ಅದನ್ನ ನಮ್ಮಲ್ಲೇ ಬರಬೇಕಾಗಿದೆ. ಇದು ವೈಫಲ್ಯದ ಕಡೆಯ ಸೂತ್ರ ಇದು. ಏನಂತಂದ್ರ ಜನರ ಮೇಲೆ ಹಾಕಿಬಿಡುದು. ಜನ ದೀಪ ಹಚ್ಚಂದ್ರ ದೀಪ ಹಚ್ಚಿದ್ರು, ಚಪ್ಪಾಳೆ
ನೋಡ್ರಿ, ಇದೆಲ್ಲ ಅವೇರ್ನೆಸ್ ಆಯ್ತು, ಇದೆಲ್ಲ ಆಯ್ತು. ಇದಾದ್ಮೇಲೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ನೀವು ಹೇಳಿದ್ರೆ ಎಲ್ಲಾ ಕಡೆ ಆಕ್ಸಿಜನ್ ಕೊಡ್ತಾ ಇದ್ದಾರೆ, ಪ್ರೊಡಕ್ಷನ್ ಹೊರಡ್ತಾ ಇದೆ ಈಗ ಎಲ್ಲಾ ಕಡೆನು. ನಿನ್ ನೋಡ್ರಿ, ಒಂದೇ ಒಂದು ಆಕ್ಸಿಜನ್ ಒಂದು ಡೆಬ್ಬಿ ಹೊರಟಾಗ ಆಕ್ಸಿಡೆಂಟ್ ಆಗಿ ಬಿತ್ತ. ಆಕ್ಸಿಡೆಂಟ್ ಒಂದ್ ಕಡೆ ಬಿದ್ರೆ ನಮ್ಮ ಇಂಜಿನಿಯರ್ಸ್, ನಮ್ಮ ಸಂಬಂಧಪಟ್ಟ ಇಲಾಖೆಯವರು ವಿದಿನ್ 24 hours ಅಲ್ಲಿ ಅದನ್ನ ರೆಡಿ ಮಾಡಿ ಅದನ್ನ ಆಕ್ಸಿಜನ್ ಸಪ್ಲೈ ಮಾಡೋದು ಉದಾಹರಣೆ ಇದೆ. ನಿಮ್ಗೆ ಬೈ ಗ್ರೂಪ್ ಕೊಡ್ತೇನೆ ನಾನು ನಿಮಗೆ. ಏನು ಇಡೀ ನಿಮ್ಗೆ ಏನ್ ಮೆಡಿಕಲ್ ವ್ಯವಸ್ಥೆ ಇದೆ ಅಲ್ರಿ, ಮೆಡಿಕಲ್ ವ್ಯವಸ್ಥೆ ಪೂರ್ತಿ ಅದನ್ನ ಬಹಳ ಸಮರ್ಪಕವಾಗಿ ನಿರ್ವಹಣೆ ಮಾಡ್ತಾ ಇದ್ದಾರೆ. ಈ ಪರಿ ಡೈರೆಕ್ಷನ್ ಕರೆಕ್ಟ್ ಆಗಿ ಜನರು ಫಾಲೋ ಅಪ್ ಮಾಡಿದ್ರೆ 100% ನಾವು ಸಕ್ಸಸ್ ಆಗ್ತೀವಿ. ಒಂದೇ ಅಲೆಯಲ್ಲಿ ನಾವು 100ಕ್ಕೆ 100 ಸಕ್ಸಸ್ ಆಗಿದ್ದೀವಿ. ಎರಡನೇ ಅಲೆ ನಾವು ಗೆದ್ದು ಬರ್ತೀವಿ. ಸರ್, ಇದಕ್ಕೊಂದು ಮಾತು ಹೇಳ್ತೀನಿ. ಜನರ ಮೇಲೆ ಹಾಕೋದು ವೈಫಲ್ಯ, ಹತಾಶೆ. ಗೆಳೆಯರ್ ಹೇಳಾಕತ್ತಾರ, ಅವರೆಲ್ಲ ಹೇಳಿದ್ದನ್ನ ಜನ ನಿರ್ಧಾರ ತಗೊಳತೈತಿ, ಅದಕ್ಕೆ ಉತ್ತರ ಕೊಡತೈತಿ. ಆಮೇಲೆ ಯಾವ ರೀತಿ ಸಮರ್ಪಕವಾಗಿ ನಿರ್ವಹಣೆ ಮಾಡತ್ತೀವಿ ಅಂತ ನಮ್ಮ ಅಗದಿ ಎಮರ್ಜಿಂಗ್ ನನ್ನ ಅಗದಿ ಅತ್ಯಂತ ಆತ್ಮೀಯರವ್ರು ಶರಣವ್ರ ಅವ್ರು ಹೇಳಾಕತ್ತದ ನನಗೆ ಭಾಳ ಆಶ್ಚರ್ಯ ಅನಿಸ್ತದೆ. ಯಾಕಂದ್ರೆ ಸ್ವತಃ ಮುಖ್ಯಮಂತ್ರಿಗಳು ಹೇಳ್ತಾರೆ ನಮ್ಗೆ ಎಡವಾಕತ್ತೀವಿ ಅಂತ ಹೇಳ್ತಾರೆ, ಹೆಲ್ತ್ ಮಿನಿಸ್ಟರ್ ಹೇಳ್ತಾನೆ ಡಿಫಿಕಲ್ಟಿ ಭಾಳ ಕಷ್ಟದೊಳಗಿದೆ ಅಂತ ಹೇಳ್ತಾನೆ. ಆಮೇಲೆ ಬೆಂಗಳೂರು ಇನ್ಚಾರ್ಜ್ ಮಿನಿಸ್ಟರ್ ಸುರೇಶ್ ಕುಮಾರ್ ಹೇಳ್ತಾರೆ, ಕುತ್ಕೊಂಡು ಮೀಟಿಂಗ್ ಒಳಗೆ ಅಳ್ತಾರೆ. ಅವರೇ ಇಷ್ಟು ಪಾಪ ನಾವು ಫೇಲ್ಯೂರ್ ಆಗಿರೋ ಅಂತ ಇಷ್ಟು ಹೇಳಾಕತ್ತಾರ. ಬಟ್ ಯಾವ ದಾರಿ ಒಳಗೆ ಇವರು ಸಮರ್ಥವಾಗಿ ನಿಭಾಯಿಸ್ತಾರೆ. ಹಂಗೆ ಸಮರ್ಥವಾಗಿ ನಿಭಾಯಿಸಕ್ಕಿದ್ರೆ ಕೊರೋನಾ ಪೇಷಂಟ್ಗಳು 30 ಹಾಸ್ಪಿಟಲ್ ಅಡ್ಡಾಡಿದ್ರು ಸಹಿತ ಬೆಡ್ ಸಿಗಲಾರ್ದ ವಿಧಾನಸೌಧದ ಹತ್ರ ಆಂಬ್ಯುಲೆನ್ಸ್ ತಗೊಂಡು ಹೋಗುವಂತ ಅವಶ್ಯಕತೆ ಏನಿತ್ತು. ಮುಖ್ಯಮಂತ್ರಿಗಳ ಮನೆ ಪೇಷಂಟ್ ಒಂದು ಬೆಡ್ಗೆ ಹೋಗುವಂತ ಅವಶ್ಯಕತೆ ಏನಿತ್ತು. ದಯಮಾಡಿ ಹೇಳ್ತಾರೆ, ಎಷ್ಟೋ ಜನ ತಮ್ಮ ಅತಿ ಸಣ್ಣ ವಯಸ್ಸಿನ ಅಕ್ಕ ತಂಗಿಯರು ತಮ್ಮ ಗಂಡಂದ್ರನ್ನು ಕಳ್ಕೊಂಡಾರೆ. ಎಷ್ಟೋ ಜನ ವಯೋವೃದ್ಧ ತಾಯಂದಿರು ತಮ್ಮ ಅನ್ನ ಹಾಕಬೇಕಾಗಿರ್ತಕ್ಕಂಥ ತಮ್ಮನ್ನು ನೋಡ್ಕೊಳ್ಬೇಕಾಗಿರೋ ಮಕ್ಕಳನ್ನ ಕಳ್ಕೊಂಡಾರ, ಗಂಡನ ಕಳ್ಕೊಂಡಾರ. ಸಣ್ಣ ಮಕ್ಕಳು ಸಹಿತ ಸಹಾಯಕತ್ತಾರ. ಎಷ್ಟೋ ಜನ ಇದೊಂದು ಭ್ರಷ್ಟ ವ್ಯವಸ್ಥೆ ಇದೆ ಈ ಸರ್ಕಾರ ಅನ್ನೋದು. ದಯಮಾಡಿ ಹೇಳ್ತೀನಿ, ನೀವು ಉತ್ತರ ಆಮೇಲೆ ಕೊಡ್ರಿ. ಪ್ರಶ್ನೆ ಉತ್ತರ ಬಿಡ್ರಿ, ಇದನ್ನ ದಯಮಾಡಿ ಹೇಳ್ತೀನಿ. ಪ್ರಶ್ನೆ ಉತ್ತರ ಮುಗಿಲಾರ್ದು ಇದೊಂದು ಭ್ರಷ್ಟ ವ್ಯವಸ್ಥೆ. ಈ ಭ್ರಷ್ಟ ವ್ಯವಸ್ಥೆನ ನೋಡಿದಿರಿ ಯಾವ ರೀತಿಯಾಗಿ ಬಿಜೆಪಿಯ ಒಬ್ಬ MP ಈ ಭ್ರಷ್ಟತೆಯನ್ನ ಹೊರಗಿಟ್ಟಾರ. ಇದೊಂದು ಭ್ರಷ್ಟ ವ್ಯವಸ್ಥೆ. ಈ ಭ್ರಷ್ಟ ವ್ಯವಸ್ಥೆ ಒಳಗ ಸ್ವತಃ ಬಿಜೆಪಿ MLA ಅದಾನ. ಅಂದ್ರ ಇದೊಂದು ಭ್ರಷ್ಟ ವ್ಯವಸ್ಥೆ. ಮೊದಲು ಇವ್ರು ಏನ್ ಮಾಡಿದ್ರು, ಇವ್ರು ಕೊರೋನಾ ಅದನ್ನ ಹಿಮ್ಮೆಟ್ಸಕ್ಕಿತ್ತಲು ಕೊರೋನಾ ಹೆಸರಿನೊಳಗೆ ಲೂಟಿ ಬೇಕಿದ್ರೆ ತನಿಖೆ ಮಾಡ್ರಿ. ಮಾಸ್ಕ್ ಹೆಸರುಗಳಲ್ಲಿ ಮಾಸ್ಕ್ ಕೊಡ್ಬೇಕಾಗಿರೋ ಜವಾಬ್ದಾರಿ ಯಾವುದು ಇವ್ರದ್ದು. ಆಮೇಲೆ ಮುಂದುವರೆದ ದೇಶಗಳಲ್ಲಿ ಈಗ ಅಲ್ಲಿ ಹಾಕೋತು ಇಲ್ಲಿ ಹಾಕೋತು, ಇಲ್ಲೇ ಪಕ್ಕದ ಆಂಧ್ರದೊಳಗೆ ನೋಡ್ರಿ, ಇಲ್ಲೇ ಪಕ್ಕದ ಕೇರಳದೊಳಗೆ ಹೋಗ್ರಿ, ಎಲ್ಲಿ ಸಕ್ಸಸ್ಸಿವ್ ಮಾಡಿಲ್ಲದಾವ ಅವ್ನು ತೊಗೊಳಕ್ತಾ ಇಲ್ಲ, ಎಕ್ಸ್ಪರ್ಟ್ಸ್ ಒಪಿನಿಯನ್ ತೊಗೊಳಕ್ತಾ ಇಲ್ಲ. ಫಾರ್ ಎಕ್ಸಾಂಪಲ್ ಹೇಳ್ತಾನೆ, ಅಪೋಸಿಷನ್ ಲೀಡರ್ ಎಚ್ ಕೆ ಪಾಟೀಲ್ರು ಮೊನ್ನೆ ಯಾವ ದಿನ ಇವರು ಏನು ರೇಡ್ ಮಾಡಿ ದೊಡ್ಡ ಫೋಕಸ್ ಕೊಟ್ಟಿರಲ್ಲ ಇವ್ರ, ಅವತ್ತನೇ ಎಚ್ ಕೆ ಪಾಟೀಲ್ 4 ಪುಟದ ಪತ್ರ ಕೊಟ್ಟು ಮುಖ್ಯಮಂತ್ರಿಗಳನ್ನ ನೇರವಾಗಿ ಅವ್ರ ಜೊತೆಗೆ ಮುಖಾಮುಖಿ ಚರ್ಚೆ ಮಾಡಿ ಮಾತಾಡ್ಯಾರ. ಅದ್ರೊಳಗೆ ಎಷ್ಟೊಂದು ವ್ಯಾಲ್ಯೂಬಲ್. ಕಾಂಗ್ರೆಸ್ ಬಿಜೆಪಿ ಅಂತಲ್ಲ, ಇದು ಪಕ್ಷ ಜಾತಿ ಧರ್ಮ ನೋಡಿ ಮಾಡುವಂಥದ್ದಲ್ಲ. ಇಡೀ ಮನುಷ್ಯರ್ಕಿಂತಲೂ ಮನುಷ್ಯತ್ವವನ್ನು ರಕ್ಷಣೆ ಮಾಡೋದಕ್ಕೆ ನಾವೆಲ್ಲ ಇವತ್ತು ಹೆಣಗಾಡ್ಬೇಕಾಗಿತ್ತು. ಅದಕ್ಕಾಗಿ ಜಾತಿ ಧರ್ಮ ಇದನ್ನ ಬಿಟ್ಟು ಮುಂದೆ ಬರಬೇಕಾಗಿತ್ತು. ಎಚ್ ಕೆ ಪಾಟೀಲ್ ಮಹತ್ವದ ಸಲಹೆಗಳನ್ನ ಕೊಟ್ಟಾರ, 4 ಪುಟದ ಸಲಹೆಗಳು. ಇವನ್ನ ಅಲ್ಲಿ ಮುಖ್ಯಮಂತ್ರಿಗಳನ್ನ ಹೇಳ್ಕೊಂಡಾರ ಡಿಫಿಕಲ್ಟಿ ಏನಂತ ಹೇಳಿತಂದ್ರೆ ಆಕ್ಸಿಜನ್ ಸ್ಟೋರೇಜ್ ಅಂಡ್ ಅದನ್ನ ಸರಬರಾಜು ಮಾಡುವಂಥದ್ದು ನಮ್ಗೆ ಡಿಫಿಕಲ್ಟಿ ಆಗತ್ತೆ. ಅದಕ್ಕೆ ಸೊಲ್ಯೂಷನ್ ಕೊಟ್ಟಾರ. ಯಾವ ರೀತಿ ಸೊಲ್ಯೂಷನ್? ಎಚ್ ಕೆ ಪಾಟೀಲ್ ಒಮ್ಮೆ ಏನು ಆಕ್ಸಿಜನ್ ಎಕ್ಸ್ಪರ್ಟ್ಸ್ ಅಲ್ಲ, ಆ ಥರದ ತಜ್ಞರನ್ನ ಮಾತಾಡ್ತಾರೆ. ಆಮೇಲೆ ಇವನ್ ಹೇಳ್ತೀನಿ, ಈ ಕೊರೋನಾ ಸಂದರ್ಭದೊಳಗಡೆ ಕೇಂದ್ರ ಸರ್ಕಾರಕ್ಕೆ ತಜ್ಞರು ಬಹಳ ಸ್ಪಷ್ಟವಾದ ಇದನ್ನು ಕೊಟ್ಟಾರ. ಏನಂತ ಹೇಳ್ತಂದ್ರೆ ಲಾಕ್ಡೌನ್ ಈಸ್ ನಾಟ್ ಎ ಅಲ್ಟಿಮೇಟ್ ಉತ್ತರ. ಅಲ್ಟಿಮೇಟ್ ಅನ್ನೋದು ಯಾವುದು? ಅಗ್ರೆಸಿವ್ ಟೆಸ್ಟ್ ಮಾಡ್ರಿ. ಟೆಸ್ಟ್ ರೇಷಿಯೋ ಎಷ್ಟು ಐತ್ರಿ? ಟೆಸ್ಟ್ ರೇಷಿಯೋ ತಗೊಂಡ್ರೆ ಅತ್ಯಂತ ಕಡಿಮೆ. ಆಮೇಲೆ ವ್ಯಾಕ್ಸಿನೇಷನ್, ವ್ಯಾಕ್ಸಿನೇಷನ್ ರಿಪೋರ್ಟ್ ನೋಡ್ರಿ. ಫಸ್ಟ್ ಡೋಸ್ ಕೋವ್ಯಾಕ್ಸಿನ್ ಹಾಕಿದವ್ರಿಗೆ ಸೆಕೆಂಡ್ ಡೋಸ್ ಕೊರತೆ ಬರ್ತೈತೆ ಅಂತ ಹೇಳ್ತಾರೆ. ಆಮೇಲೆ
ಪ್ರಚಾರ ಇಮೇಜ್ ಬಿಲ್ಡಿಂಗ್ ಒಳಗಡೆ ಇವರು ಮುಳುಗೋಗ್ಯಾರ. ಇಮೇಜನ್ನ ಪ್ರೊಟೆಕ್ಟ್ ಮಾಡೋದಕ್ಕೆ ಮುಳುಗೊಂಟಾರ. ಇವ್ರಿಗೆ ಕಾಳಜಿ ಇದ್ದಿತ್ತು ಅಂತ ಹೇಳಿತ್ತಂದ್ರೆ ವ್ಯಾಕ್ಸಿನೇಷನ್ಗೆ ಆದ್ಯತೆ ಕೊಡಬೇಕು. ಇವ್ರು ಏನು ಹೇಳ್ತಾರೆ, 18ರಿಂದ 44ರವರೆಗೆ ಮೇ 1ರಿಂದ ಸ್ಟಾರ್ಟ್ ಅಂತ ಹೇಳ್ತಾರೆ. ಮತ್ತೇನು ಹೇಳ್ತಾರೆ, ಸಾಂಕೇತಿಕವಾಗಿ ಅಂತ ಹೇಳ್ತಾರೆ. ಅದರೊಳಗೂ ತಾರತಮ್ಯ, ಎಂಥ ತಾರತಮ್ಯ, ಕರ್ನಾಟಕಕ್ಕೆ 3,000 ವ್ಯಾಕ್ಸಿನೇಷನ್ನು, ಕರ್ನಾಟಕಕ್ಕೆ 3,000, 18ರಿಂದ 44 ಜನ 3,000 ಜನ. ಗುಜರಾತಕ್ಕೆ ಲಕ್ಷಕ್ಕಿಂತಲೂ ಹೆಚ್ಚಿಗೆ. ಅಂದ್ರೆ ಗುಜರಾತ್ನಾಗಿರೋರು ಬ್ಯಾರೆ ಜನ, ಇಲ್ಲಿರೋರು ಬ್ಯಾರೆ ಜನ. ಈ ತರದ ಅಂದ್ರೆ ಏನಂದ್ರೆ ಒಂದು ರೀತಿಯ ದೊಂಬರಾಟ. ಆಮೇಲೆ ಇಡೀ ಜಗತ್ತಿಗೆ ಲಸಿಕೆ ಕೊಟ್ಟ ದೇಶ ಭಾರತ. ಅದು ನಿಮಗೆ ಫಸ್ಟ್ ದೇಶದ ಜನನ ಕೊಂದು ಬೇರೆ ಏನ್ ಬಂದ್ರಿ? ಬಿಡ್ರಿ ಇದೆಲ್ಲ, ಬಿಡ್ರಿ. ವ್ಯಾಕ್ಸಿನ್ 130 ಕೋಟಿ ಜನಸಂಖ್ಯೆ ಕೊಡ್ಬೇಕು. ಈ ದೇಶದ ಜನಕ್ಕೆ ನಮ್ದು 25 ಲಕ್ಷ ದೇಶ ಅಲ್ಲ ಸರ್. ಜನಸಂಖ್ಯೆ ಎಷ್ಟು ಜನಕ್ಕೆ ಹಾಕ್ಯಾರ್ರಿ ವ್ಯಾಕ್ಸಿನ್? ಎಷ್ಟು ಜನಕ್ಕೆ ಹಾಕ್ಯಾರ? 5.5 ಕೋಟಿ ಜನ ಇವತ್ತಿಗೆ ವ್ಯಾಕ್ಸಿನ್ ಆಗಿದ್ದಾರೆ. 25 ಕೋಟಿ ಜನಕ್ಕೆ ಹಾಕ್ತಾರೆ. ಏನ್ ಮಾತಾಡ್ತೀರಿ? ಲಸಿಕೆ ವಿಷಯದಾಗ ಕಂಟಿನ್ಯೂ 45 ಏಜ್ ಆದವರಿಗೆ ಎಲ್ಲರಿಗೂ ಕೊಟ್ಟಾಗಿದೆ ಸರ್. ನೀವು 45 ಆದವ್ರಿಗೆ ಎಲ್ಲರಿಗೂ ಕೊಟ್ಟಾಗೈತಿ. ಅವ್ರು ತಗೊಂಡಿದ್ದಾರೆ, ನೀವು ಹೋಗ್ರಿ, ನಿಮ್ಗೂ ಯಾರಿಗಾದ್ರೂ ಶ್ರೀನಿವಾಸ ಹೇಳ್ತಾರ 25 ಕೋಟಿ ಹೇಳ್ತಾರೆ, ಶನಿವಾರ ಹೇಳ್ತಾರ ಫುಲ್ ಕಾನ್ಫಿಡೆನ್ಸ್ ಹೇಳ್ಬಿಡ್ತಾರೆ. ಒಂದು ಪಾಯಿಂಟ್ ಅವ್ರ ಬಗ್ಗೆ ಹೇಳೋದಕ್ಕೆ ನಾನು ಅವ್ರು ಹೇಳ್ತಾ ಇದ್ದಾರೆ ಅಗಳಿಂದ ಒಂದು ಮಾತು ಭಾಳ ಹೇಳಿದ್ರು ಅವ್ರು. ಮೋದಿ ಇದು ಮಾಡಿದ, ತಟ್ಟೆ ಬರ್ಸು, ಬರೀ ಇದು ಮಾಡು ಹಂಗಂತ. ಸರ್, ಒಂದು ದಾರ ನಮ್ಮ ಕೈ ಕಟ್ಟಿದ್ರೆ ರಕ್ಷಣೆ ಮಾಡ್ತಾ ಇದ್ದೀವಿ ನಂಬುವಂತ ಜನ. ನನಗೆ ನನಗೊಂದು ಉದಾಹರಣೆ ಹೇಳ್ತೀನಿ. ನಾವು ಗಿಡಕ್ಕೆ 24/7 ಇದು ಕೊಡ್ದೈತಪ್ಪ, ಅದು ಗಾಳಿ ಕೊಡ್ತೈತಿ, ಅದು ನಮ್ಮ ದೇವ್ರಂತ ಟ್ರೀಟ್ ಮಾಡೋ ಜನ ನಾವು. ನನ್ನ ನಂಬಿಕೆ ಒಂದು ಕ್ರಿಕೆಟ್ ಗ್ರೌಂಡ್ನಾಗ ಒಬ್ಬ ಕ್ರಿಕೆಟ್ ಮೈದಾನದಾಗ ಆಟ ಆಡ್ತಾನಂದ್ರೆ ಹಿಂದೆ ಸಚಿನ್ ಅಂತ ಬರೀ ಒದರಿದ್ರೆ ಅವ ಸೆಂಚುರಿ ಹೊಡಿತಾನೋ ಇಲ್ಲೋ ಗೊತ್ತಿಲ್ಲ, ಆದ್ರೆ ಒಂದು ಮನೋಬಲ ಮನೋಸ್ಫೂರ್ತಿ ಬರ್ತೈತಿ. ಒಬ್ಬ ಡಾಕ್ಟರ್ಗಳಿಗೆ, ಒಬ್ಬ ವೈದ್ಯರಿಗೆ, ಒಬ್ಬ ಪೊಲೀಸರಿಗೆ ಏನ್ ಮಾಡ್ಬೇಕು, ನಾವು ಮನೆಯಾಗದೇವಿ ಅವ್ರಿಗೊಂದು ಕೃತಜ್ಞತೆ ಸಲ್ಲಿಸ್ಬೇಕು, ನಾವು ಅವ್ರಿಗೊಂದು ಮೋಟಿವೇಶನ್ ಮಾಡ್ಬೇಕು. ಇದರಿಂದ ಏನೂ ಇಲ್ಲ, ಎಷ್ಟು ನಂಬಿದ ಜನ ಸಾವು ಬೇರೆ ದೇಶಗಳಿಗೆ ಕಂಪೇರ್ ಮಾಡಿದ್ರೆ ನಮ್ಮ ಇಂಡಿಯಾದಾಗ ಕಡಿಮೆ ಐತಿ. ಸಂಕೇತ, ಮೋದಿ ನಂಬಿಕೆ ಸಂಕೇತ 100% ಅದ್ರೊಳಗೆ ಹೇಳತ್ತಲ್ಲ. ಆದ್ರೆ ಇಷ್ಟು ದೇಶದ ಜನ ನಂಬಿಕೆ ಇಟ್ಟಂತ ಪ್ರಧಾನಮಂತ್ರಿ, ಎಷ್ಟು ನಾವು ಹೇಳಿದ್ದಕ್ಕೆ ಚಪ್ಪಾಳಿ ಹೊಡೆಯುವಂತ ಜನಗಳನ್ನ ಓದೋರು ಜೀವನ ಓದು ಈ ರೀತಿ ಎಲೆಕ್ಷನ್ ಮಾಡ್ತೀರಿ. ಆಮೇಲೆ ಕುಂಭಮೇಳ ಅಂತ ಹೇಳಿ ಕೆಲಸ, ಕುಂಭಮೇಳದೊಳಗೆ ಲಕ್ಷಾಂತರ ಸಾಧುಗಳನ್ನ ಕೊಂದ್ರಲ್ರಿ. ಇದು ಪ್ರಧಾನಮಂತ್ರಿ ನಮ್ಮ ತಿನ್ಯಾರ ಪ್ರಧಾನಮಂತ್ರಿ ಉಳಿಸ್ಕೊಂಡಿಲ್ಲ ಅಂತ ಹೇಳೋದಕ್ಕೆ ನಾವು. ಡಿಸೆಂಬರ್, ಜನವರಿ, ಫೆಬ್ರವರಿ ಇಲೆಕ್ಷನ್ ಕಮಿಷನ್ ಟುಕ್ ದ ಡಿಸಿಷನ್ ಟು ಕಂಡಕ್ಟ್ ಇಲೆಕ್ಷನ್. ಸಂವಿಧಾನ ಪ್ರಕಾರ ಇಲೆಕ್ಷನ್ ಮಾಡ್ಬೇಕು ಸರ್. ಸಂವಿಧಾನ ಪ್ರಕಾರ ಇಲೆಕ್ಷನ್ ಆಯ್ತು. ಸರ್, ಭಾರತೀಯ ಜನತಾ ಪಾರ್ಟಿ ಅಂದ್ರೆ ಜನ ಸೇರ್ತಾರೆ, ಬೇರೆ ಪಾರ್ಟಿ ಅಲ್ಲ. ನಮ್ದು ವಾಲಂಟಿಯರ್ಲಿ ಸೇರ್ತಾರೆ, ಜಾಸ್ತಿ ನೀವು ಮಾತಾಡಿದ್ರೆ ಎಷ್ಟು ಚಂದ ಮೊದಲನೇ ಅಲೆಗೆ ಒಡ್ಡು ಕಟ್ಟಿದ್ಮೇಲೆ ನೀರ್ ಯಾಕೆ ಒಳಗೆ ಬಂದು, ಎರಡನೇ ಅಲೆ ಯಾಕೆ ಶುರುವಾಯ್ತು, ಹೀಗಾಗಿ ನೀವು ಫೇಲ್ಯೂರ್ ಅಂತ ಅವ್ರು ಶ್ರೀನಿವಾಸ ಹೇಳಿದ್ರು ನಮ್ಮ ಭಾವನೆ ನಂಬಿಕೆ. ಅಫ್ಕೋರ್ಸ್ ಐ ನೆವರ್ ಟಚ್ ಯುವರ್ ಎಮೋಷನ್ಸ್ ಅಂಡ್ ಬಿಲೀಫ್, ಬಟ್ ಇಂಟೆಲಿಜೆನ್ಸ್ ಡಿಫರೆಂಟ್, ಎಮೋಷನ್ ಇಸ್ ಡಿಫರೆಂಟ್. ಎಮೋಷನಲ್ ಅಟ್ಯಾಚ್ಮೆಂಟ್ ಎಂದೂ ವರ್ಕೌಟ್ ಆಗೋದು ಸರ್. ಮೋಟಿವೇಶನಲ್ ಟ್ರೈನರ್, ಐ ಆಮ್ ಅ ಟ್ರೈನರ್, ಮೈಸೆಲ್ಫ್ ಇಸ್ ಅ ಟ್ರೈನರ್. ನಾವು ಹುಡುಗರಿಗೆ ಮೋಟಿವೇಶನ್ ಮೇಲೆ ಟ್ರೈನಿಂಗ್ ಕೊಡ್ತೀವಿ ನಾವು. ಅವ್ರಿಗೆ ಮೋಸ್ಟ್ ಬೋರ್ಡ್ ಸರ್. ನಿಮ್ಗೆ ಒಂದು ಉದಾಹರಣೆ ಮಿಲಿಟರಿ ಒಳಗೆ ಮೋದಿ ಅವ್ರು ಬರೋಕ್ಕಿಂತ ಮುಂಚೆ ಈ ಮಿಲಿಟರಿ
ಮಿಲಿಟರಿ ಅವರಿಗೆ ಒಂದ್ ಹೇಳಿದ್ರು ಅವ್ರು ನಮ್ಮ ದೇಶ ಸೇವೆ ಮಾಡ್ತಾರೆ, ಅವ್ರಿಗೆ ನೀವು ಇದು ಮಾಡ್ಬೇಕಂತೇಳಿ ಇವತ್ತು ಪ್ರತಿಯೊಬ್ಬ ಹೋಗಿ ನೀವು ಆರ್ಮಿ ಒಬ್ಬರು ಕೇಳಿದ್ರೆ ಪ್ರತಿಯೊಬ್ಬ ಆರ್ಮಿ ಕೇಳ್ರಿ ಒಬ್ಬರು ಇಬ್ಬರು ಮಾತಾಡ್ತಾರೆ ಎಲ್ಲ ಬರೋಬರ ಐತಿ. ಒಂದು ಎರಡು ಅಲ್ಲಿ ಇಲ್ಲಿ ಎಲ್ಲಾ ಕಡೆ ಸಮಸ್ಯೆ ಮೋದಿ ಬಂಡವಾಳ ಎಲ್ಲ ಯಾಕೆ ಮೋದಿ ನಮ್ಮ ಮಿಲಿಟರಿ ಕಂಡ್ರೆ ನಮಸ್ಕಾರ ಮಾಡಿ ಸೆಲ್ಯೂಟ್ ಹೊಡಿ ಅಂತ ಒಂದು ಸಿಸ್ಟಮ್ ಆಗೈತಿ. ಅವ್ರಿಗೆ ರಿಸ್ಪೆಕ್ಟ್ ಜಾಸ್ತಿ ಆಗೈತಿ. ಗೊತ್ತಿರ್ಲಿ ಮೊದಲು ಹಾಗೆ ಇದ್ದಿದ್ದಿಲ್ಲ ಅದು. ನರೇಂದ್ರ ಮೋದಿ ಅವರು ಅಲ್ಲ 10 ಲಕ್ಷ ಮಂದಿ ಒಳಗೆ ಯಾವನೋ ಒಬ್ಬ ಬಂದ ಅವ ಎಲೆಕ್ಷನ್ ನಿಂದ್ರ ಬಂದ ಸ್ಟಂಟ್ ಮಾಡಿದ್ರೆ ಅಂತವ್ರ ಮಾತು ಹೇಳುದಿಲ್ಲ ಸರ್. ಮಿಲಿಟರಿ ಅವ್ರಿಗೆ ಒಬ್ಬೊಬ್ಬರಿಗೆ ಹೋಗಿ ನೀವು ಕೇಳ್ರಿ, ದೇ ಆರ್ ಹ್ಯಾಪಿ ವಿತ್ ನರೇಂದ್ರ ಮೋದಿ. ಕೊರೋನಾ ಅಲೆ ಬಗ್ಗೆ ಹೇಳಿದಾಗ ಮಿಲಿಟರಿ ಬಗ್ಗೆ ಅವ್ರಿಗೆ ಡಿಸ್ಪ್ಯೂಟ್ ಮಾಡ್ತಾ ಇಲ್ಲ ಅವರು. ಇಲ್ಲ ಬಿಡ್ರಿ ಸರ್, ಮೋದಿ ಬಿಟ್ಟ ಮೋದಿ ಬಂದ ಮೇಲೆ ಈ ದೇಶ ಮಿಲಿಟರಿ ಅವ್ರು ಬಂದು ಸರ್ವಿಸ್ ಜನ ನಾವೆಲ್ಲ ಬದುಕಿದೇವ್ರಿ. ಬೇರೆ ಗೌರ್ಮೆಂಟ್ ಇದ್ದಿದ್ರೆ ಇವತ್ತು ಬೀದಿ ಬೀದಿ ಹೆಣ ಹಾಕಿದ್ರಿ. ಮೋದಿ ಅದಾನಂತ ಬದುಕ್ಯಾರ ಅಂತ 100% ರೀ. ನರೇಂದ್ರ ಮೋದಿ BS ಯಡಿಯೂರಪ್ಪ ಅವ್ರ ನಾಯಕತ್ವ ಆಯ್ತು ಅಂತ ಹೇಳಿ ಇವತ್ತು ಕರ್ನಾಟಕ ಮತ್ತು ವೈಚಾರಿಕವಾದ ಮಾತನ್ನ ಒಂದು ಬ್ರೇಕ್ ನಂತರ ಮತ್ತೆ ಬರ್ತೇವೆ.